ಆಗ್ತಾ ಇಲ್ಲ. ಒಳ್ಳೆ ಪುಸ್ತಕ ಕೇಳಿದ ತಕ್ಷಣವೇ ತೆಗೆದುಕೊಂಡು ಬಂದು ಕೊಡಲಿಕ್ಕೆ ಆಗ್ತಾ ಇಲ್ಲ. ಬಿತ್ತಲಿಕ್ಕೆ ಬೀಜ ತರಲಿಕ್ಕೆ ಆಗ್ತಾ ಇಲ್ಲ. ಗೊಬ್ಬರನ ಸಕಾಲಕ್ಕೆ ಯೂರಿಯಾನೋ DAPನೋ 20-20 ತಂದು ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಅಥವಾ ಒಂದು ಟಮ್ ಗಾಡಿ ಇಟ್ಕೊಂಡಿದ್ದೀನಿ, ಇಲ್ಲಿಂದ ಮೇವುಂಡಿನೋ ಅಥವಾ ಮುಂಡ್ರಿಗಿನೋ ಅಥವಾ ಮುಂದೆ ಕೊಪ್ಪಳಕ್ಕೆ ಹೊಡಿತಾ ಇದ್ದೀನಿ, ಡೀಸೆಲ್ಗೆ ರೊಕ್ಕ ಸಿಗ್ತಾ ಇಲ್ಲ, ಸೀಮೆ ಎಣ್ಣೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಕಿರಾಣಿ ಅಂಗಡಿ ಇಟ್ಟಿದ್ದೀನಿ, ಕಿರಾಣಿ ಅಂಗಡಿ ಎಲ್ಲಿತ್ತು ಅಲ್ಲೇ ಇದೆ. ನೀರಾವರಿ ಬೋರ್ವೆಲ್ ಹೊಡಿಸಿದೀವಿ, 1.5 ಇಂಚ್ ನೀರು ಬಂದಿದೆ, ಬೇಸಿಗೆಗೆ ಸಿಗ್ತಾ ಇಲ್ಲ. ಅದೇ ವ್ಯವಸ್ಥೆಯಲ್ಲಿ ನಾನು ಬದುಕ್ತಾ ಇದ್ರೆ ದೊಡ್ಡ ಪ್ರಮಾದ, ದೊಡ್ಡ ಪ್ರಮಾದ. ನನ್ನ ಗುರುಗಳು ಇಲ್ಲೇ ನಮ್ಮೂರು ಮುಂಡ್ರಿಗಿ ಪಕ್ಕ ಕಪ್ಪತ್ ಗುಡ್ಡದ ಸಾಲಲ್ಲಿ ಕೆಲೂರು ಅಂತ ಬರ್ತದೆ, ಡೋಣಿ ಡಂಬಳದ ಹತ್ರ ನನ್ನ ತಾಯಿ ಊರು. ನಾನು ಬಾಲ್ವಾಡಿ ಓದಿದ್ದಲ್ಲೇ. ಬಾಲ್ವಾಡಿಗೆ ಯಾಕೆ ಹೋಯ್ತಿದ್ವಪ್ಪ ಅಂದ್ರೆ ಹಿಟ್ಟು ಕೊಡ್ತಾ ಇತ್ತು, ಅದನ್ನ ಹುರಿದು ಬಿಟ್ಟು ಕೊಟ್ರೆ ತುಂಬಾ ಸ್ವೀಟ್ ಆಗಿರೋದು, ತಿಂತಾ ಇದ್ವಿ ಅದನ್ನ, ಹಳ್ಳಿಟ್ಟು. ಆಮೇಲೆ ಗೋಧಿ ನುಚ್ಚಿಂದ ಒಂದು ಬರ್ತಿತ್ತು. ಕಲಿಬೇಕಂತಲ್ಲ, ಮನೆಯಲ್ಲಿದ್ರೆ ಸಂಗಟಿ ಅಂಬ್ಲಿ ಕೊಡ್ತಾರೆ. ಯಾರಾದ್ರೂ ಕುರಿ ತರಬಿದ್ರೆ ಕುರಿ ಹತ್ರ ಹೋಗ್ಬೇಕು. ಸಂಗಟಿ, ಬಿಸಿ ಸಂಗಟಿ ಸಿಗ್ತದೆ, ಹಾಲು ಸಿಗ್ತದೆ, ಕುರಿ ಹಾಲು ಅಂತ. ಒಂದು 100 ಕುರಿ ಇದ್ವು ನಮ್ಮ ಊರಲ್ಲಿ. ನಮ್ಮ ಮಾಮ ಕುರಿ ಕಾಯ್ತಾ ಇದ್ದ, ಹಾಲ್ನಂಗೂ ಸಾಕ್ತಾ ಇದ್ದ. ಯಾರ ಹೊಲದಾಗ ಕುರಿ ತರ ಬಂದ್ರೆ ತರಿವಿ, 1 ಚೀಲ ಜೋಳ, ಪಡಿ ಜೋಳ, 2 ಪಡಿ ಜೋಳನೂ ತಗೊಂಡ್ಬರ್ತಾ ಇದ್ರು. ನನ್ನ ಮೇಲೆ ಆ ಕಾಲಕ್ಕೆ ಬಾಗೇವಾಡಿ ಸಂತಿ, ಸುರುಮರ್ರಿ, ಮಂಡಕ್ಕಿ, ಡಾಣಿ ತಗೊಂಡ್ಬಂದ್ರೆ ಬಾನೆ ಕುತ್ಕೊಂಡ್ ಕಾಯಾರ, ಬಾವಿ ಹತ್ರ ಬಾನೆ ಕುತ್ಕೊಂಡ್ ಕಾಯಾರ. ಯಾವಾಗ ಬರ್ತಾಳ ಅಮ್ಮ ಅಂತ, ದೇವಮ್ಮ ಯಾವಾಗ ಬರ್ತಾಳ ಅಮ್ಮ ಅಂತ ಕಾಯೋದು. ಆ ಚುರುಮರಿ ತಿಂದ್ರೆ ಸಾಕು, ಬಹಳ ಖುಷಿ, ಬಹಳ ಆನಂದ. ಮಾರಾರೆ, ಎಲ್ಲಿವರೆಗೆ ಇದು? ಭಗತ್ ಸಿಂಗ್ ಹೇಳಿದ್ರು, ನನ್ನ ಕನಸಿನ ಭಾರತದಲ್ಲಿ ಯಾವ ಮಗುವೂ ಕೂಡ ಅಪೌಷ್ಟಿಕತೆಯಿಂದ ಸಾಯಬಾರದು, ಅಂತಹ ಭಾರತವನ್ನು ನಿರ್ಮಾಣ ಮಾಡಬೇಕು. ನನ್ನ ಕನಸಿನ ಭಾರತದಲ್ಲಿ ಯಾವ ಮಗುವೂ ಕೂಡ, ಎಲ್ಲರ ಮಗು, ಊರಿನ ದೊಡ್ಡ ಗೌಡರ ಮಗನಿಂದ ಹಿಡಿದು ಪೂರ್ತಿ ವಾಲ್ಮೆನ್ ನೀರು ಹಾಕೋ ಗ್ರಾಮ ಪಂಚಾಯಿತಿ ಕಾರ್ಕೂನನ ಮಗಳವರೆಗೆ ಯಾವ ಮಗುವೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಶಾಲೆಗೆ ಫೀಸ್ ಕಟ್ಟಲಿಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಮುಂಡ್ರಿಗಿನೋ, ಕೊಪ್ಪಳನೋ, ಧಾರವಾಡನೋ, ಗದಗೆ ಹೋಗಿ ನಾವು ಕಲೀಲಿಲ್ಲ, ಹಾಸ್ಟೆಲ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ, ಅಡ್ಮಿಷನ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಯಾವ ಮಗುವೂ ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರದು. ಅದು ನನ್ನ ಭಾರತ. ಇಂಥ ಶಿಕ್ಷಣ ಕಲಿತ ಯುವಕ ಅಥವಾ ಯುವತಿ ಊರಿನಿಂದ ಊರಿಗೆ, ನಗರದಿಂದ ನಗರಕ್ಕೆ, ಪಟ್ಟಣದಿಂದ ಪಟ್ಟಣಕ್ಕೆ ವಿದ್ಯಾರ್ಹತೆಯ ಪತ್ರಗಳನ್ನು ಹಿಡಿದು ಅಲೆಯಬಾರದು. ನನಗೊಂದು ನೌಕರಿ ಕೊಡಿ, ನನಗೊಂದು ಕೆಲಸ ಕೊಡಿ ಅಂತ ಅಲೆಯಬಾರದು. ಶೈಕ್ಷಣಿಕ ಅರ್ಹತೆಗೆ ತಕ್ಕ ಹಾಗೆ, ಕೌಶಲ್ಯಕ್ಕೆ ತಕ್ಕ ಹಾಗೆ ಗ್ರಾಮ ಸ್ವರಾಜ್ಯಗಳ ನಿರ್ಮಾಣ ಆಗಬೇಕು. ಏನು ಗ್ರಾಮ ಸ್ವರಾಜ್ಯ? ನಮ್ಮ ಊರಿನ ಎಲ್ಲ ಸಮಸ್ಯೆಗಳನ್ನ ಊರಲ್ಲೇ ಬಗೆಹರಿಸ್ತಕ್ಕಂಥ ಒಂದು ವ್ಯವಸ್ಥೆ. ಊರಿಗೆ ಬೇಕಾದ ಎಲ್ಲ ರಿಸೋರ್ಸಸ್, ಸಂಪನ್ಮೂಲಗಳನ್ನ ಊರಲ್ಲೇ ಹುಟ್ಟು ಹಾಕುವ ಸಾಮರ್ಥ್ಯ. ರಾಜ್ಯಕ್ಕೆ ಬೇಕಾಗುವ ಸಕಲ ಸಂಪತ್ತನ್ನ, ಜಿಲ್ಲೆಗೆ ಬೇಕಾಗುವ, ರಾಷ್ಟ್ರಕ್ಕೆ ಬೇಕಾಗುವ ಸಕಲ ಸಂಪತ್ತನ್ನ ಅಭಿವೃದ್ಧಿಗೆ, ರೋಡ್ ಮಾಡೋದನ್ನೇ, ಡ್ಯಾಮ್ ಕಟ್ಟೋದನ್ನೇ, ಎಲೆಕ್ಟ್ರಿಸಿಟಿಯನ್ನೇ, ಇರಿಗೇಷನ್ ನೀರಾವರಿಯನ್ನೇ, ಚೆಕ್ ಡ್ಯಾಮ್ ಕಟ್ಟೋದನ್ನೇ, ಮನೆಗಳ ನಿರ್ಮಾಣ ಅನ್ನಿ, ಶಾಲೆಗಳ ನಿರ್ಮಾಣ ಅನ್ನಿ, ವೃತ್ತಿಪಥ ತರಬೇತಿಯನ್ನು ಕೊಡೋದು ಅನ್ನಿ, ಅಥವಾ ಬೃಹತ್ ಮಟ್ಟದಲ್ಲಿ ಕೌಶಲ್ಯಾಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಇಮಾರತ್ತನ್ನಿ ಎಲ್ಲವನ್ನೂ ನಿರ್ಮಾಣ ಮಾಡಲಿಕ್ಕೆ ಅಂತ ವ್ಯವಸ್ಥೆಗಳಿರಬೇಕು. ಅದು ನನ್ನ ಭಾರತ. ಇದಾದ ಮೇಲೆ ಯಾವ ವೃತ್ತಿಯೂ ಕೀಳಾಗಿರಬಾರದು, ಯಾವ ವೃತ್ತಿಯೂ ಕೂಡ ಮೇಲಾಗಿರಬಾರದು.
ವೃತ್ತಿ ಗೌರವ ಇರಬೇಕು, ಡಿಗ್ನಿಟಿ ಆಫ್ ಲೇಬರ್ ಇರಬೇಕು. ಆಟೋ ಹೊಡೆಯೋ ಡ್ರೈವರ್ನಿಗೂ ಕೂಡ ಆಟೋ ಹೊಡೆದ್ರು ಪರವಾಗಿಲ್ಲ, ಅವನಿಗೆ ವೃತ್ತಿ ಗೌರವ ಇರಬೇಕು. ರೈತ ಲಾವಣಿ ಮಾಡ್ಲಿ, ಬಡ್ಡೆ ಹಾಕೊಂಡ್ ಮಾಡ್ಲಿ, ಪಾಲ್ ಹೆಂಗ್ ಮಾಡ್ಲಿ, 1 ಎಕರೆನಲ್ಲೇ ಅವನು ಮಾಡ್ಲಿ, ಮೇಲೋಲ ಬೇಸಾಯ ತೆಗಿಲಿ, ಇರಿಗೇಷನ್ ನೀರಾವರಿ ಮೂಲಕ ಅವನು ತರಕಾರಿ ಬೆಳಿಲಿ, ಹೂವ ಬೆಳಿಲಿ, ಏನಾದ್ರೂ ಬೆಳಿಲಿ, ಅವನಿಗೆ ವೃತ್ತಿ ಗೌರವ ಇರಬೇಕು. ಒಬ್ಬ ಮೇಲು ಒಬ್ಬ ಕೀಳು ಅನ್ನೋ ಭಾವನೆ ಯಾರನ್ನೂ ಕಾಡಬಾರದು. ಅಂತಹ ಭಾರತವನ್ನ ನಿರ್ಮಾಣ ಮಾಡಬೇಕು ಅಂತ ಭಗತ್ ಸಿಂಗ್ ಹೇಳಿದ್ರು. ಹಾಗಿದ್ರೆ ಅಂತಹ ವ್ಯವಸ್ಥೆ ಒಂಥರ ಆಯ್ತು. ಕೇಳ್ತಾ ಇದೀಯಾ? ಈ ಕಡೆ ಬಂದ್ಬಿಡ್ರಿ ಸಾಕಾರ, ಸ್ವಲ್ಪ ಧ್ವನಿ ಅದು ಮಾತು ಮಾತು ಅಂತ ಹೇಳಿ ಜಳ ಆಗತ್ತಿತ್ತಂಗೆ. ಸೊ ಫಸ್ಟ್ 7ನೇ ತರಗತಿಯಲ್ಲಿದ್ದಾಗ ಆ ವಿಚಾರಗಳು ನನ್ನ ತಲೆಗೆ ಬಿತ್ತು. ಭಗತ್ ಸಿಂಗ್ ಅನ್ನೋ ಒಬ್ಬ ವ್ಯಕ್ತಿ ಇಂತಹ ರಾಷ್ಟ್ರದ ಕಲ್ಪನೆಯನ್ನು ಹೊಂದಿದ್ದ ಅಂತ. ನಮಗೆ ಇನ್ನು ಹಾಗೆ ಇದೆಯಲ್ಲ ವ್ಯವಸ್ಥೆ, ಸಂತಿ ಮಾಡ್ಲಿಕ್ಕೆ ಆಯ್ತಾ ಇಲ್ಲ, ಚಿಕಿತ್ಸೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಜೋರಾಗಿ ಮಳೆ ಬಂದ್ಬಿಟ್ರೆ ಮನೇನ ಎಲ್ಲಾ ಗುಂಡಿ ಡಬರಿ ಬಕೆಟ್ ಎಲ್ಲಾ ಕಡೆ ಇಡಬೇಕು. ಮನೆಗ ಸರಿಯಾದ ಮೇಲ್ಚಾವಟ್ಟಿಲ್ಲ. ಹಾಗಿದ್ರೆ ಆತ ಬದುಕಿದ್ದ ವ್ಯವಸ್ಥೆಯಲ್ಲಿ ಕಂಡ ನೋವು ಸಮಸ್ಯೆ ಇನ್ನೂ ಮುಂದುವರೆದಿದೆಯಾ? ಹಾಗಿದ್ರೆ ಇದಕ್ಕೆ ಪರಿಹಾರ ಕಂಡು ಹಿಡಿಯೋದು ಹೇಗಪ್ಪ ಇದಕ್ಕೆ ಪರಿಹಾರ ಕಂಡು ಹಿಡಿಯೋದು? ಏನು ಮಾಡಿದ್ರೆ ಈ ಸಮಸ್ಯೆ ಪರಿಹಾರ ಆಯ್ತದೆ ಅನ್ನೋದನ್ನ ಈಗೇನ್ ನೀವು ಇದೀರಲ್ಲ, 8ನೇ ತರಗತಿ 9ನೇ ತರಗತಿ PUC ಡಿಗ್ರಿ ಇದ್ದಾಗಲೆಲ್ಲ ಪ್ರತಿ ವರ್ಷ ನನ್ನನ್ನ ಕಾಡಿದ ಬಹುದೊಡ್ಡ ಸವಾಲು, ಬಹುದೊಡ್ಡ ಪ್ರಶ್ನೆ ಇದಾಗಿತ್ತು. ಸ್ವಾಮಿ ವಿವೇಕಾನಂದರ ಜಯಂತಿ ಇವತ್ತು. ಬಲಿಷ್ಠ ರಾಷ್ಟ್ರದ ನಿರ್ಮಾಣ. ಹಾಗಿದ್ರೆ ಆ ವ್ಯಕ್ತಿ ಹೇಗೆ ಬದುಕದ? ಈ ದಿನಾಚರಣೆಗಳನ್ನು ಮಾಡಿದಾಗ ಆಗಸ್ಟ್ 15, ಜನವರಿ 26, ಅಕ್ಟೋಬರ್ 2 ಅಥವಾ ನಮ್ಮ ಸಿಗಿ ಹುಣ್ಣಿಮೆ, ಕಾರು ಹುಣ್ಣಿಮೆ, ಉಗಾದಿ, ಪಂಚಮಿ, ದೀಪಾವಳಿ ಈ ಹಬ್ಬಗಳನ್ನೆಲ್ಲ ಮಾಡಿದಾಗಲೆಲ್ಲ ಯಾಕೆ ಹಬ್ಬ ಮಾಡ್ತಾ ಇದ್ದೀವಿ? ಯಾಕೆ ಆ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ? ಅದರ ಔಚಿತ್ಯ ಏನು? ಹಬ್ಬವನ್ನ ಮಾಡುತ್ತಿರುವ ಹಿಂದಿನ ಕಾರಣ ಏನು? ಯಾಕೆ ಆಫ್ಟರ್ ಆಲ್ ಅದನ್ನು ಪದೇ ಪದೇ ನಾವು ಮಾಡ್ತಿದೀವಿ ಅನ್ನೋದನ್ನ ಪೋಷಕರು, ಅಪ್ಪ ಅಮ್ಮ ಮಕ್ಕಳಿಗೆ ಹೇಳಬೇಕು, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳಬೇಕು, ಸ್ನೇಹಿತರು, ಯುವಕ ಸಂಘ ಸಂಸ್ಥೆಯವರು ತಮ್ಮಲ್ಲೇ ಚರ್ಚೆಯನ್ನ ಮಾಡಿಕೊಳ್ಬೇಕು. ಗುರುಗಳಾದವರು, ಈ ಗುರುಗಳು ಅಥವಾ ತಿಳಿದವರು ಅವ್ರು ಪದೇ ಪದೇ ಹೇಳ್ತಾನೆ ಇರ್ತಾರೆ, ಪುರಾಣದ ಮೂಲಕ, ಕಥೆಯ ಮೂಲಕ, ನೀತಿ ಕಥೆಯ ಮೂಲಕ. ಈಗ ಪರಮ ಪೂಜ್ಯರಿ ಹೇಳಿ ಹೋದ್ರು ಆಜಾದನ ಒಂದು ಕತೆ, ಹೇಗಿದ್ದ ಆಜಾದ್ ಅಂತ. ಆ ಮೂಲಕ ನಮ್ಮ ಊರಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಹೇಗೆ ಬದುಕಬೇಕು ಅನ್ನೋದನ್ನ ಕೆಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಕಟ್ಟಿಕೊಡಬೇಕು. ಸ್ವಾಮಿ ವಿವೇಕಾನಂದರ ಜಯಂತಿ ಮಾಡೋ ನಾವು ಅಥವಾ ನಾನು, ನಿರ್ಭಯಾನಂದ ಸರಸ್ವತಿಯವರ ಶಿಷ್ಯನಾದ ನಾನು, ರಾಮಕೃಷ್ಣ ಪರಮಹಂಸರು, ತಾಯಿ ಶಾರದಾ ಮಾತೆಯನ್ನ ಅತಿಯಾಗಿ ಗೌರವಿಸುವ, ಆರಾಧಿಸುವ ನಾನು ಏನ್ ಮಾಡಬೇಕು? ಅಥವಾ ನಾವು, ನಿಮಗೆ ಯಾರಿಗಾದ್ರೂ ದೇಶ ಕಟ್ಟಬೇಕು ಅನ್ನೋ ಆಸೆ ಇದ್ರೆ, ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನೋ ಆಸೆ ಇದ್ರೆ,
ನಮ್ಮ ಎದುರುಗಡೆ ಕೆಲವೊಂದಿಷ್ಟು ಸವಾಲುಗಳನ್ನ, ಕೆಲ ಕೆಲಸಗಳನ್ನ ಅವ್ರು ಬಿಟ್ಟು ಹೋಗಿದ್ದಾರೆ, ಹೇಳಿ ಹೋಗಿದ್ದಾರೆ. ಏನ್ ಹೇಳಿದ್ದಾರೆ? ಯುವಕರಾದವರು ಮೊದಲು ಗಟ್ಟಿಯಾಗಿ. ಹೇಗೆ ಗಟ್ಟಿಯಾಗೋದು? ಉಕ್ಕಿನ ನರಮಂಡಲ ಹೇಳಿದಾರ. ಏನಾಗಿದ್ರೆ ಆ ಉಕ್ಕು ತಗೊಂಡ್ಬಿಟ್ಟು ನರಮಂಡಲ ರೆಡಿ ಮಾಡದಂಗಂದ್ರೆ, ಹಾಗಂದ್ರೆ ಮೊದಲ 25 ವರ್ಷ SLC, PUC, ಡಿಗ್ರಿ ಅಥವಾ PG ಮಾಡುವ ಆ 25 ವರ್ಷ ಏನಿದೆಯಲ್ಲ, ಆ 25 ವರ್ಷ ಸರಿಯಾದ ಶಿಕ್ಷಣವನ್ನ ಪಡೀರಿ. ಮುಂದೆ ನೀವು ದೇಶವನ್ನ ಕಟ್ಟಲಿಕ್ಕೆ, ರಾಷ್ಟ್ರವನ್ನ ನಿರ್ಮಿಸಲಿಕ್ಕೆ, ಬಲಿಷ್ಠತೆಯನ್ನ ತರಲಿಕ್ಕೆ ಏನೆಲ್ಲ ಬೇಕೋ ಆ ಎಲ್ಲಾ ಶಿಕ್ಷಣವನ್ನ ಈ ಹಂತದಲ್ಲೇ ತಿಳಿದುಕೊಳ್ಳಿ, ಈ ಹಂತದಲ್ಲೇ ಗಳಿಸಿಕೊಳ್ಳಿ, ಗ್ರಹಿಸಿಕೊಳ್ಳಿ. ಸುತ್ತಮುತ್ತಲೂ ಏನು ನಡೆಯುತ್ತಿದೆ ಅರ್ಥೈಸಿಕೊಳ್ಳಿ. ಹಿಂದೆ ರಾಜನಾಗ್ಲಿಕ್ಕೆ, ರಾಜಕುಮಾರನಾಗ್ಲಿಕ್ಕೆ 64 ವಿದ್ಯೆಗಳು ಬೇಕಿತ್ತಲ್ಲ, 64 ವಿದ್ಯೆಗಳನ್ನ ಕಲಿತ್ರೆ ಅವನ್ ರಾಜಕುಮಾರ. ಆ ಎಲ್ಲಾ ವಿದ್ಯೆಗಳನ್ನ ಗುರುಕುಲ ಪದ್ಧತಿಯಲ್ಲಿ ಒಬ್ಬ ಗುರು ಅವನಿಗೆ ಹೇಳಿಕೊಡ್ತಾ ಇದ್ದ. ಚೋರ ವಿದ್ಯೆ ಸಹಿತ ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಿಂದಲೂ ಅವನನ್ನು ಗಟ್ಟಿಗೊಳಿಸ್ತಾ ಇದ್ರು. ಏನು ಹೇಳುವ ಮೂಲಕ? ಸತ್ಯಂ ವದ ಧರ್ಮಂ ಚರ. ಏನಂಗಂದ್ರೆ ಸತ್ಯವನ್ನೇ ಹೇಳು, ಧರ್ಮವನ್ನೇ ಪಾಲಿಸು. ನಾವು ಎಷ್ಟು ಜನ ಪಾಲಿಸ್ತಾ ಇದ್ದೀವಿ? ಸಾ ವಿದ್ಯಾ ಯಾ ವಿಮುಕ್ತಯೇ. ಮುಕ್ತಿಯನ್ನ ಕೊಡುವುದು ಶಿಕ್ಷಣ, ಕಷ್ಟದಿಂದ ಪಾರು ಮಾಡುವುದು ಶಿಕ್ಷಣ. ನಾವು ಪಡೆದ SLC, ನಾನು ಪಡೆದ PUC, ನಾನು ಪಡೆದ ಡಿಗ್ರಿ 5ನೇ ತರಗತಿ, 6ನೇ ತರಗತಿ, ನಿತ್ಯ ಹೋರಾಟ ಮಾಡಲಿಕ್ಕೆ, ಜೀವನದ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನನ್ನನ್ನು ಗಟ್ಟಿಗೊಳಿಸ್ತಾ ಇದೆಯಾ? ಅಥವಾ ಮಾರ್ಕ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೆ ಡಿಪ್ರೆಷನ್ ನನ್ನನ್ನ ಘಾಸಿಗೊಳಿಸ್ತಾ ಇದೆಯಾ, ನೋವುಂಟು ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡಬೇಕು. ಒಟ್ಟಾರೆ ಶಿಕ್ಷಣ ಪಡೆಯುವುದೇ ಜೀವನ ನಡೆಸಲಿಕ್ಕೆ. ಡಿಗ್ರಿ ಮಾಡಿದವ್ರು ಏನ್ ಮಾಡ್ತಾರೆ? MBBS ಮಾಡಿದವ್ರು ಏನ್ ಮಾಡ್ತಾರೆ? BE ಮಾಡಿದವ್ರು ಏನ್ ಮಾಡ್ತಾರೆ? BBM, MBA ಮಾಡಿದವ್ರು ಏನ್ ಮಾಡ್ತಾರೆ? ಡಿಪ್ಲೊಮಾ ಮಾಡಿದವ್ರು ಏನ್ ಮಾಡ್ತಾರೆ? ITI ಮಾಡಿದವ್ರು ಏನ್ ಮಾಡ್ತಾರೆ? MBBS ಆದವರು ರೋಗಕ್ಕೆ ಔಷಧಿ ಕೊಡ್ತಾರೆ, ಚಿಕಿತ್ಸೆ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ. BE ಮಾಡಿದವ್ರು ಏನ್ ಮಾಡ್ತಾರೆ? ಇಂಜಿನಿಯರಿಂಗ್ ಮಾಡಿದವರು. ಸಿವಿಲ್ ಇಂಜಿನಿಯರಿಂಗ್ ಆದ್ರೆ ಕಟ್ಟಡ ಕಟ್ತಾರೆ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆದ್ರೆ ಕರೆಂಟ್ ನೋಡ್ಕೊಳ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರಿಗೇಷನ್ ಆದ್ರೆ ನೀರಾವರಿಗೆ ಪೈಪ್ಲೈನ್ ಹಾಕೋದು, ಡ್ಯಾಮ್ ಕಟ್ಟೋದು ಮಾಡ್ತಾರೆ. ಎಲೆಕ್ಟ್ರಿಕಲ್ ಇದು ಸೌಂಡ್ ಇಂಜಿನಿಯರಿಂಗ್ ಆದ್ರೆ ಈ ಮೈಕ್ ಸಿಸ್ಟಮ್ ಅನ್ನು ಸುಧಾರಿಸ್ತಾರೆ. B.Ed, M.Ed, PG ಮಾಡ್ಕೊಂಡು ಮೇಸ್ಟ್ರ್ ಆದ್ರೆ ಹುಡುಗರಿಗೆ ಪಾಠ ಮಾಡ್ತಾರೆ. ಅವರು ಹೊರಗಡೆ ಬಂದವರೆಲ್ಲ ಜೀವನವನ್ನ ಸುಧಾರಿಸಲಿಕ್ಕೆ ತಾನೇ ನಾವೆಲ್ಲ ಈ ಶಿಕ್ಷಣ ಪಡಿತಾ ಇರೋದು. ಜೀವನ ಈ ಪೊಲೀಸ್ ಆದ್ರೆ ನಾನೇನ್ ಮಾಡ್ತೀನಿ? ಯಾರೊಬ್ಬರನ್ನ ತಲೆ ಹೊಡಿತಾರೆ, ಕೇಸ್ ತಗೊಳ್ತೀವಿ, ತಪ್ಪು ಮಾಡಿದ್ರೆ ಒಳಗೆ ಅರೆಸ್ಟ್ ಆಗ್ತೀವಿ. ಯಾರೋ ಚಾಕು ಚುಚ್ತಾರೆ, ಮರ್ಡರ್ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಅವರೆಲ್ಲರನ್ನು ಕಾನೂನಿನ ಪರಿಮಿತಿಯಲ್ಲಿ IPCನೋ CRPCನೋ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಕಾನೂನಿನಲ್ಲಿ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಜಡ್ಜ್ ಆದವ್ರು ಏನ್ ಮಾಡ್ತಾರೆ? ನ್ಯಾಯಾನ್ಯಾಯನ್ನ ತೂಗಿ ನೋಡಿ ಯಾವುದು ಸರಿ, ಯಾವುದು ತಪ್ಪು, ಯಾರ ನಿರಪರಾಧಿ, ಯಾರ ಅಪರಾಧಿ ಅಂತ ಹೇಳ್ತಾರ. ಸಾ ವಿದ್ಯಾ ಯಾ ವಿಮುಕ್ತಯೇ. ಎಜುಕೇಶನ್ ಈಸ್ refuge in adversity and ornament in prosperity. ನಾನು ಪಡೆಯುವ ಶಿಕ್ಷಣ ನನ್ನ ಕಷ್ಟ ಕಾಲಕ್ಕೆ ಸಹಾಯಕ್ಕೆ ಬರಬೇಕು. ನಾನು ಪಡೆಯುವ ಶಿಕ್ಷಣ ನನ್ನ ಕಷ್ಟದ ಕಾಲಕ್ಕೆ ಸಹಾಯಕ್ಕೆ ಬರಬೇಕು. ನನ್ನ ಮನೆಯಲ್ಲಿ ಸಮಸ್ಯೆಗಳಿದ್ರೆ ಅದರಿಂದ ಹೊರ ಬರ್ಲಿಕ್ಕೆ ನನಗದು ಒಂದು ಆಯುಧದ ತರ ಇರಬೇಕು. ಕಸ ಗುಡಿಸ್ಲಿಕ್ಕೆ ಕಸಬರಿಗೆ ಹೇಗಿರ್ತದೋ
ನೀರನ್ನ ತರಲಿಕ್ಕೆ ಕೊಡಪಾನ ಹೇಗಿರ್ತದೋ, ಅಥವಾ ಮನೆಯಲ್ಲಿ ನೀರು ತಗೊಂಬಂದು ಹಾಕ್ಲಿಕ್ಕೆ ಆ ಹಂಡೆ ಹೆಂಗಿರ್ತದೋ, ಆ ತರ ಒಂದು ಆಯುಧವಾಗಿ ನನ್ನ ಜೊತೆ ಅದು ಕೆಲಸ ಮಾಡ್ಬೇಕು. ಶಿಕ್ಷಣ ನಾನು ಪಡೆದಿದ್ದು ಏನಾದ್ರೂ ಕಲೀರಿ, ABC ಕಲೀರಿ, ರಟೈಕ ಕಲೀರಿ, A+B² ಕಲೀರಿ, ವಿಜ್ಞಾನದ ಸೂತ್ರಗಳನ್ನ ಕಲೀರಿ, ಇತಿಹಾಸದ ಪಾಠವನ್ನು ಓದ್ರಿ, ಏನ್ ಬೇಕಾದ್ದು ಮಾಡಿ, ಅದು ನನಗೆ ಸಹಾಯ ಮಾಡ್ಬೇಕು. ಸಹಾಯ ಮಾಡ್ತಾ ಇದೆಯಾ? ಸಹಾಯ ಮಾಡ್ತಾ ಇದ್ರೆ ನಥಿಂಗ್ ಲೈಕ್ ದಟ್. ಒಂದ್ ವೇಳೆ ಅದನ್ನ ಎಲ್ಲಾ ಪಡೆದು ನಾನು ಮನೆಯಲ್ಲಿ ಖಾಲಿ ಕೂತಿದ್ದೀನಿ, ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ನನಗೆ ಉದ್ಯೋಗ ಹೆಂಗ್ ಆರಿಸ್ಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಅದನ್ನೆಲ್ಲಾ ಪಡೆದು ಕೂಡ ಸಮಾಜಕ್ಕೆ ನಾನು ಆಸ್ತಿಯಾಗದೆ ಭಾರ ಆಗಿದ್ದೀನಿ, ಹುಣ್ಣಾಗಿದ್ದೀನಿ, ಕೆಟ್ಟ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ನಾವು ಶಿಕ್ಷಣ ಪಡೆದು ಕೂಡ ವ್ಯರ್ಥ. ನನ್ನ ಆಲೋಚನೆ, ನನ್ನ ತಿಳುವಳಿಕೆ, ನನಗೆ ಮಾರ್ಗದರ್ಶನ ಮಾಡಿದ ಗುರುಗಳು ಎಲ್ಲರೂ ಹೇಳಿಕೊಟ್ಟದ್ದಿದನ್ನೇ. ಯಾವ ದೇವರಿಗೂ ನನ್ನ ಶಿಕ್ಷಕರು ಕಡಿಮೆ ಇಲ್ಲ. ನನಗೆ ಪಾಠ ಮಾಡಿಕೊಟ್ಟ ಜಿ ಚೌಡಿ ಟೀಚರ್, ಮುಳುಗುಂದದ ಶಾಲೆಯ RR ಪಟ್ಟಣ್ ಸರ್, ಗದಗ PUC ಶಾಲೆಯ RS ಪಾಟೀಲ್ ಸರ್, ರಾಮಕೃಷ್ಣ ಆಶ್ರಮದಲ್ಲಿ ಸಿಕ್ಕ ಸ್ವಾಮಿ ನಿರ್ಭಯಾನಂದ ಸರಸ್ವತಿಗಳು, ಇವರು ಯಾವ ದೇವರಿಗೂ ಕೂಡ ಕಡಿಮೆ ಇಲ್ಲ. ಯಾಕೆ ಅಂದ್ರೆ ನಾನು ಹೀಗೆ ಯೂನಿಫಾರ್ಮ್ ಹಾಕೊಂಡಿದ್ದಾಗ PUCಗೆ ಹೋಗಬೇಕಾದ್ರೆ, ಡಿಗ್ರಿಗೆ ಹೋಗಬೇಕಾದ್ರೆ ಇಂತಹದೇ ಸಕಾರಾತ್ಮಕ ಆಲೋಚನೆಗಳನ್ನೇ ನನ್ನ ತಲೆಯಲ್ಲಿ ತುಂಬಿದ ಕಾರಣಕ್ಕೆ ಇವತ್ತು ನೀವೆಲ್ಲ ಏನೋ ಸಹಾಯ ಮಾಡೋಣ, ದೊಡ್ಡ ವ್ಯಕ್ತಿ ಅಂತೆ, ಬರೀ ವಾಟ್ಸಪ್ಪು ಫೇಸ್ಬುಕ್ ಅಲ್ಲಿ ನೋಡ್ತೀವಿ ಅಂತೇಳಿ ಸೇರಿದ್ದಾರೆ. ಈ ವಾಟ್ಸಪ್ಪು ಫೇಸ್ಬುಕ್ ಎಲ್ಲ ಮಿಥ್ಯ, ದೊಡ್ಡ ಡೇಂಜರಸ್ ವೆಪನ್ ಅದು. ಯಾರು ಏನ್ ಮಾತಾಡಿದ್ರು ಅದಕ್ಕೆ ಲೈಕ್ ಕೊಟ್ಟಿದ್ದು, ಶೇರ್ ಮಾಡಿದ್ದು. ಅದು ಸರಿನೋ ತಪ್ಪೋ, ರವಿಚಂದ್ರನ್ ಯಾಕಾಗಿ ಹೇಳ್ದ, ಅವನದೇನಾದ್ರೂ ಅಜೆಂಡಾ ಆದ್ರೆ ಹಿಂದಿದೆಯಾ, ಅವನು ಬೆಳೆಯಲಿಕ್ಕೆ ಇದನ್ನೆಲ್ಲ ಉಪಯೋಗ ಮಾಡ್ತಾ ಇದ್ದಾನ, ಯೋಚನೆ ಮಾಡಲ್ಲ. ರವಿಚಂದ್ರನ್ ಅವರು ಹೇಳಿದ ಅನ್ನೋ ಕಾರಣಕ್ಕೆ ನಂಬಬೇಡಿ, ಅಥವಾ ಇನ್ನೊಬ್ರು ಯಾರೋ ಏನೋ ಒಂದು ಹೇಳಿದ್ರು ಅಂತ ನಂಬಬೇಡಿ. ಪ್ರಶ್ನೆ ಮಾಡಿ ಹಿಂದಿನ ನಿಜಾರ್ಥವನ್ನ ತಿಳಿಯಿರಿ. ಉಪನಿಷತ್ತುಗಳು ಹೇಳೋದು ಇದನ್ನೇ. ಯಾರಾದ್ರೂ ಉಪನಿಷತ್ತುಗಳನ್ನ ಓದಿದೀರಾ? ಇಲ್ಲದೆ ಹೋದ್ರೆ ನಿಮ್ ಲೈಬ್ರರಿಗೆ ಒಂದು ಸೆಟ್ ನಾನೇ ಕಳಿಸ್ತೀನಿ. ಬೆಂಗಳೂರಿಗೆ ಹೋದ್ಮೇಲೆ ಉಪನಿಷತ್ತುಗಳ ಸಾರ ಸಂಗ್ರಹ ಒಂದು 10 ಪುಸ್ತಕ ಕಳಿಸ್ತೀನಿ. ಓದಿ ಒಂದು ವರ್ಷದಾಗ ಮುಗಿಸ್ಬಿಡ್ಬೇಕು. ಉಪನಿಷತ್ತುಗಳು ಹೇಳೋದು ಅದನ್ನೇ. ಪ್ರತಿಯೊಂದನ್ನು ಪ್ರಶ್ನೆ ಮಾಡು. ಪ್ರಶ್ನೆ ಹೇಗೆ ಮಾಡಬೇಕು ಅಂದ್ರೆ ಛಿದ್ರ ಆಗ್ಬೇಕು. ಯಾಕೆ, ಹೇಗೆ, ಏನು, ಎಂತ, ಎಲ್ಲಿ ಪ್ರಶ್ನೆ ಮಾಡ್ತಾನೆ ಹೋಗಿ. ಬೇಕಾದ್ದಾಗಿರೋದು ಪ್ರಶ್ನೆ ಮಾಡಿ ತಿಳಿದುಕೊಂಡು ಒಪ್ಪಿಕೊಳ್ಳಿ ಅಂತ. ಈ ವಾಟ್ಸಪ್ ಫೇಸ್ಬುಕ್ ಬಂದ ಮೇಲೆ ಅದರ ಬೇರೆ ಅವನು ಜಿಯೋದವನು ಎಲ್ಲ ಫ್ರೀ ಕೊಟ್ಬಿಡವನೆ. ಅದೊಂದು ನೋಕಿಯಾ ಸೆಟ್ ಇಲ್ಲ ವಿವೋ ಸೆಟ್ ತಗೊಳ್ಳೋದು ಇಲ್ಲ. ಫೋಟೋ, ಆ ಫೋಟೋ ಹೆಂಗ್ ಬರ್ತಂದ್ರೆ ಆಕ್ಚುಲಿ ನಾವು ಅಷ್ಟು ಚಂದ ಇರಂಗಿಲ್ಲ, ಆ ಫೋಟೋದ ತಗೊಂಡ ತಕ್ಷಣ ಬಹಳ ಚಂದ ಕಾಣ್ತೈತೆ. ಅದು ನಾನಲ್ಲ. ಅದನ್ನ ನೋಡಿ ಯಾಕೆ ಖುಷಿ ಪಡೋದು? ನಾ ಹಿಂಗ ಇದೀನಿ, ನಾ ಹಿಂಗ ಇರ್ಬೇಕ, ಪರವಾಗಿಲ್ಲ. ಸ್ವಲ್ಪ ಬಣ್ಣ ಕಂದಿದ್ರು ಪರವಾಗಿಲ್ಲ, ಕೂದಲ ಸ್ವಲ್ಪ ಎತ್ತರ ಇದ್ರು ಪರವಾಗಿಲ್ಲ. ನಾನ ಅವ್ರ ಯಾರೋ ಒಬ್ಬ ಹೀರೋ ಏನೋ ಮಾಡ್ದ ಅಂತ ಅವ್ನು ಪಂಕ್ ಕಟಿಂಗ್ ಹೊಡೆಯೋದು ಯಾಕೆ? ಯಾರೋ ಒಬ್ಬ ಹೊಸ ಸಿನಿ ಸ್ಟಾರ್ ಏನೋ ಒಂದು ಡೈಲಾಗ್ ಹೇಳ್ದ ಅಂತೇಳಿ ಪದೇ ಅದನ್ನ ರಿಂಗ್ ಟೋನು, ಕಾಲರ್ ಟೋನು ಏನೆಲ್ಲ ಇಟ್ಕೊಳ್ಳೋದು ಯಾಕೆ? ಯಾರೋ ಸಿಗಲಿಲ್ಲ ಅಂತ ಬೆಂಕಿ ಹಚ್ಕೊಂಡು ಸಾಯೋದು ಯಾಕೆ? ಯಾರೋ ಅವನ್ ಬಂದ್ ಇವಾಗ ಆ ಹುಡುಗನ ತಂದೆ ತಾಯಿ ಗತಿ ಏನು? ಊಟ ಆಗ್ತಾವನ? ಅವನ ತಂದೆ ತಾಯಿಗಳು ಅವನನ್ನ ಹೆತ್ತದ್ದು ಅವನ
ಅವನು ಏನೋ ಆಗ್ಬೇಕು ಅಂತನ. ತಂದೆ ತಾಯಿಗಳಿಗೆ ಅವ್ರ ಮಕ್ಕಳೇ ಹೀರೋ ಹೀರೋಯಿನ್. ನಿಮಗೆ ನಿಮ್ಮ ತಂದೆ ತಾಯಿಗಳು ಹೀರೋಗಳಾಗ್ಬೇಕು. ನಿಮ್ಮನ್ನ ನಿಮ್ಮ ತಂದೆ ತಾಯಿಗಳು ಪ್ರೀತಿಸಿದಷ್ಟು ಈ ಜಗತ್ತಿನಲ್ಲಿ ಬೇರೆ ಯಾವ ವ್ಯಕ್ತಿನೂ ಪ್ರೀತಿಸಲ್ಲ. ನಾವು ಹಾಗಿದ್ರೆ ನಮ್ಮ ತಂದೆ ತಾಯಿಗಳಿಗೆ ಮಾಡಿದ ದ್ರೋಹ ಅಲ್ವೇ? ಹಳ್ಳಿಯಾದ್ರೂ ಪರವಾಗಿಲ್ಲ ಸ್ವಾಮಿ, ಪರವಾಗಿಲ್ಲ, ನಮ್ಮವರು, ನನ್ನ ತಾಯಿ ಕಲ್ಲವ ನಿಲ್ಲವ ಮಲ್ಲವ ಪರವಾಗಿಲ್ಲ, ನನ್ನ ತಾಯಿ ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಹುಟ್ಟಿದ ನೆಲ ಸ್ವರ್ಗಕ್ಕಿಂತ ಮಿಗಿಲು. ನನ್ನ ತಾಯಿ ಪರವಾಗಿಲ್ಲ, ಹಳೆ ಬಾಂಡು ಉಟ್ಕೊಂಡಿರ್ಲಿ, ಹಳೆ ಪತ್ತಲ ಇರ್ಲಿ, ನನ್ನ ತಾಯಿ ರೇಷ್ಮೆ ಸೀರೆ ಹಾಕಿದ ಕಾರಣಕ್ಕೆ ಇನ್ನೊಬ್ಬ ತಾಯಿ ನನ್ನ ತಾಯಿ ಅಲ್ಲ. ನಮ್ಮೂರು ಪರವಾಗಿಲ್ಲ, ಸ್ವಲ್ಪ ಸಮಸ್ಯೆ ಇದೆ, ಬಿಸಿಲು ಹೆಚ್ಚಿಗೆ ಅದು ಇದು ಪರವಾಗಿಲ್ಲ, ಅದು ನನ್ನೂರು. ಬೇರೆ ಊರಾಗ ಹೋದ್ರೆ ನಮ್ಮೂರವ್ರು ಅಂತ ಒಪ್ಕೊಳ್ತಾರನು? ಬೇರೆ ದೇಶಕ್ಕೆ ನಾನು ಹೋದ್ರೆ ಇವ್ ನನ್ನ ದೇಶವನು ಅಂತ ಒಪ್ಕೊಳ್ತಾರನು? ಒಪ್ಕೊಳ್ಳಂಗಿಲ್ಲ. ಹಾಗಿದ್ರೆ ನನ್ನ ತಾಯಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಊರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ರಾಜ್ಯಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ರಾಷ್ಟ್ರಕ್ಕೆ ಏನ್ ಮಾಡ್ತಾ ಇದ್ದೀನಿ. ಸಾ ವಿದ್ಯಾ ಯಾವ ವಿಮುಕ್ತಯೇ, ನಾನು ಪಡೆದ ಅಂತ ಶಿಕ್ಷಣ, ನನ್ನ ಸಾಂಗತ್ಯ, ನನ್ನ ಸ್ನೇಹಿತರು, ನನ್ನ ವಿಚಾರ, ನನ್ನ ಆಚಾರ, ನನ್ನ ನಡೆ, ನನ್ನ ನುಡಿ ಸಹಾಯ ಮಾಡ್ತಾ ಇದೆಯಾ? ಒಂದು ಸಾರಿ ಒಂದು ದಿನಕ್ಕೆ ಇದನ್ನ ಎಲ್ಲರೂ ಪ್ರಶ್ನೆ ಮಾಡ್ಕೊಂಡ್ರೆ, ವಿದ್ಯಾರ್ಥಿ ಆಗಿರ್ಲಿ, ಆಟೋ ಹೊಡೆಯೋರಾಗಿರ್ಲಿ, ಹೊಲದಾಗ ಕೆಲಸ ಮಾಡೋರಾಗಿರ್ಲಿ, ಅಥವಾ ಕೂಲಿ ಕೆಲಸ ಮಾಡೋರಾಗಿರ್ಲಿ, ಕಟ್ಟಡ ಕಾರ್ಮಿಕರಾಗಿರ್ಲಿ, ಶಿಕ್ಷಕರಾಗಿರ್ಲಿ, ಇನ್ನೊಬ್ಬರಾಗಿರ್ಲಿ, ದೇಶ ಕಾಯುವ ಸೈನಿಕನಾಗಿರ್ಲಿ, ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅಭಿವೃದ್ಧಿ, ಬೆಳವಣಿಗೆ, ವಿಕಸನ ಅನ್ನೋ ಕಿಚ್ಚಿಗೆ ದೀಪ ಹಚ್ಚಿದಂತೆ ಅದ ಆರಂಭ ಆಯ್ತದೆ. ಜ್ಞಾನದಿಂದ ಅಜ್ಞಾನದ ಕೇಡು ನೋಡಯ್ಯ, ದೀಪದಿಂದ ತಮಂದಲದ ಕೇಡು ನೋಡಯ್ಯ, ಕತ್ತಲೆ ಕೇಡು ನೋಡಯ್ಯ ಅಂತ ಹೇಳೋರಲ್ಲ. ಅಸತೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತ ಹಾಡ್ತಿರಲ್ಲ ಬೆಳಗ್ಗೆ ಎದ್ದು ನೀವು. ಅದ್ರ ಅರ್ಥ ಗೊತ್ತಾಯ್ತಾ? ಓಂ ಸಹನಾವಂ ಸವನಂ ಗುಣಕ್ತು ಅಂತ ಹಾಡ್ತಿರಲ್ಲ, ಅರ್ಥ ಗೊತ್ತಾಯ್ತಾ? ನಾಳೆ ಟೀಚರ್ನ ಕೇಳಿ, ಟೀಚರ್ ಮೊದ್ಲಿದ್ರ ಅರ್ಥ ಹೇಳಿ, ಆಮೇಲೆ ಪ್ರಾರ್ಥನೆ ಹೇಳಿ. ಅದರ ಅರ್ಥ ಏನ್ ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣವೇ ಆ ಪ್ರಾರ್ಥನೆಯನ್ನ ಮಾಡಿದ ನೀವು ದಿನಪೂರ್ತಿ ಆ ರೀತಿ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಮೃತ್ಯುವಿನಿಂದ ಅಮರತ್ವದ ಕಡೆಗೆ, ಆ ದುಷ್ಕೃತ್ಯದಿಂದ ಸತ್ಕಾರ್ಯದ ಕಡೆಗೆ, ದುಸ್ಸಂಸ್ಕಾರದಿಂದ ಸುಸಂಸ್ಕಾರದ ಕಡೆಗೆ ನಡೆಯಲಿಕ್ಕೆ ಅಡಿ ಆಗ್ತಾ ಇದೀವಿ, ಆರಂಭ ಮಾಡ್ತಿದೀವಿ ಅನ್ನೋ ಆ ಸಕಾರಾತ್ಮಕ ಆಲೋಚನೆಗಳು ನಿಮ್ಮಲ್ಲಿ ಬೆಳೀಲಿ ಅನ್ನೋ ಕಾರಣಕ್ಕೆ ಆ ಪ್ರಾರ್ಥನೆ. ನಾಡಗೀತೆ ಏನಕ್ಕೆ ಓದ್ತೀವಲ್ಲ, ಜೈ ಭಾರತ ಜನನಿಯ ತನು ಜಾಯತೆ ಅಂತ ಹೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಹೇಳಿ. ಏನದರ ಅರ್ಥ? ಕುವೆಂಪುರವ್ರು ಯಾಕೆ ಬರೆದ್ರು, ಅದನ್ನೇ ನಾಡಗೀತೆ ಅಂತ ನಾವು ಯಾಕೆ ಒಪ್ಪಿದ್ವಿ, ಪ್ರತಿ ದಿನ ಅದನ್ನ ಹಾಡೋದು ಯಾಕೆ? ಕೇಳ್ಬೇಕಲ್ರಿ ನೀವೆಲ್ಲ ಇದನ್ನ. ನಾನ್ ನಮ್ಮ ಮಾಸ್ತರ್ಗಳಿಗೆಲ್ಲ ಕೇಳಿದ್ದೀನಪ್ಪ ಇದನ್ನ. ಮಾಸ್ತರ್ ಕೇಳಿದೆ ಅಂತ ಹಿಂಗಾಗಿದ್ದೀನಿ. ನಮ್ಮ ಮಾಸ್ತರ್ಗಳು ಬೈತಿದ್ರು, ಗೊತ್ತಿಲ್ಲದೆ ಹೋದ್ರೆ ವಾಪಸ್ ತಿಳ್ಕೊಂಬಂದು ಹೇಳಾರ. ನೀವು ಪ್ರಶ್ನಿಸಬೇಕು. ಏನನ್ನ ಪ್ರಶ್ನೆ ಮಾಡಿದೆ ಒಪ್ಪಿಕೊಳ್ತೀರೋ ನೀವು ಬಲಿಕ ಬಕ್ರ. ಮಾರಮ್ಮನಿಗೆ ಗುಡಿ ನಾವೆಲ್ಲ ಇಲ್ಲಿ ಇದು ನಮ್ಗೆ ಕಲಿಕೆಗೆ ಬರ್ಬೇಕಾದ್ರೆ ಒಂದು ಕಣಿವೆ ದುರ್ಗಮ್ಮ ಕೊಡಿತೀವಿ. ಕಣಿವೆ ದುರ್ಗಮ್ಮ ನಾವು ಕೆಲವರಾಗಿಂದ ಎಲ್ಲ ಬರ್ತಿದ್ವಪ್ಪ. ನಮ್ಮ ಮಾವ ಇದ್ದ ರಾಶಿಗಪ್ಪ ಮಾವ ಅಂತ, ಮರಿ ತೊಗೊಂಬಂದು ನಾವು ಬರೀ ನಮ್ ಒಳ್ಳೆ ಒಳ್ಳೆ ಪೀಸ್ ತಿನ್ನಾಗ ಬರ್ತಿದ್ವಿ. ಕಣಿವೆ ದುರ್ಗಮ್ಮ ಬರ್ಬೇಕಾರೆ ಮರಿ ಪಾಪ ಒಳ್ಳೆ ಒಳ್ಳೆ ಬೆಳಗ್ಗೆ ಎದ್ದು ಕೊಟ್ಟಾಗ ಹಾರ ಹಾಕಿದಾಗ ಏನೋ ನಡೆಕರಿತ ಅನ್ಸಿರ್ತೈತೆ, ಗೊತ್ತಿರಂಗಿಲ್ಲ ಅದಕ್ಕೆ ಹೋಗಿ ಕಡಿತಾರಂತ. ಗೊತ್ತಿಲ್ಲದೆ, ಪ್ರಶ್ನಿಸದೆ, ತಿಳಿದುಕೊಳ್ಳದೆ
ಅರ್ಥೈಸಿಕೊಳ್ಳದೆ, ಸರಿಯಾಗಿ ಗ್ರಹಿಸದೆ ಅಣ್ಣ ಬಿಟ್ಬಿಡೋಣ, ಅದು ಏನ್ ಮಾಡ್ತೀವ ತಲೆಗಾಕ. ಆ ಮೊಬೈಲ್ನಾಗ ನೀವು ರೆಕಾರ್ಡ್ ಮಾಡ್ಕೊಂಡ್ರೆ ಮೊಬೈಲ್ನಾಗ ಅಷ್ಟೇ ಇರ್ತೈತಿ. ಇಲ್ಲಿ ಅದನ್ನ ನಾಟ್ತಂದ್ರ ಎದ್ಯಾಗ ತಲೆಯಾಗ ಅದನ್ನ ಮಾಸಂಗಿಲ್ಲ, ಅದು ಬೆಳೀತಾ ಹೋಗುತ್ತಾ, ನೀವು ಬೆಳಿತೀರಿ. ನಾನಿಲ್ಲಿ ಬಂದ ಉದ್ದೇಶ, ನನಗೆಲ್ಲರೂ ಫೋಟೋ ಕೇಳಿದಾಗ ಒಂಥರ ಅನಿಸ್ತೈತಿ, ಏನಪ್ಪ ಹುಡುಗರು ಇವರು ಯಾಕೆ ಹಿಂಗ ಪ್ರೀತಿ ಅಭಿಮಾನ ಒಪ್ಕೊಳ್ತೇನೆ. ನನ್ನ ಉದ್ದೇಶ ನೀವು ಹಂಗಾಗ್ಬೇಕ, ಜನನು ನಿಮ್ ಜೊತೆ ಬಂದು ಫೋಟೋ ತೆಗಿಸ್ಬೇಕ. ನಾಳೆ 5 ವರ್ಷದ ನಂತರ 10 ವರ್ಷದ ನಂತರ ನೀವು ನಿಮ್ಮ ಊರಾಗ ಬೇರೆ ಊರಿಗೆ ಹೋದಾಗ ನಿಮ್ಮನ್ನ ನೋಡಿ ಜನ ಹೆಮ್ಮೆ ಪಡ್ಬೇಕು. ನೀವು ಅಂತ ವ್ಯಕ್ತಿಗಳಾಗ್ಲಿ ಅಂತ. ಒಬ್ಬ ನಾಯಕ ಇನ್ನೊಬ್ಬ ನಾಯಕನನ್ನೇ ಸೃಷ್ಟಿಸುತ್ತಾನೆ, ಹಿಂಬಾಲಕನನ್ನಲ್ಲ. ಹಿಂಬಾಲಕರನ್ನ ಬಯಸುವವರು ನಿಜವಾದ ನಾಯಕರಲ್ಲ. ಈಗ ನಾನು ಬರೀ ಹಾರಾತ್ರಾಯಿ ಜೈ ಜೈ ಕರ್ನಾಟಕ, ರವಿಚಂದ್ರನ್ಗೆ ಜೈ ಜೈ, ಕತೆ ಆಯ್ತು. ಅದರಿಂದ ಉದ್ಧಾರ ಆಗವನು ಯಾರು? ರವಿಚಂದ್ರನ್ ಅವರ ಪಾಪ್ಯುಲಾರಿಟಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗತ್ತ. ನಿಂದೇನು ಪರಿಸ್ಥಿತಿ? ರವಿಚಂದ್ರನ್ ಊಟ ತಗೊಂಡ್ಬಂದ್ಬಿಡ್ತಾನೆ ಮನೆಗೆ, ಬೆಳಿಗ್ಗೆ ಎದ್ದ ತಕ್ಷಣ ಉಪ್ಪಿಟ್ಟು ಅವಳಿಗೆ ತಗೊಂಡ್ ಕುಳಿಕಾಯ್ತದ ನನಗೆ? ಅದು ಹೊಸ ಬಟ್ಟೆ ಕೊಡಿಸ್ಲಿಕ್ಕೆ ಆಗ್ತದ? ಯಾರ ಅಡ್ಮಿಷನ್ ಮಾಡಿಸ್ಯಾರಪ್ಪ ಬಾಳ ಅಂದ್ರ? ನಿಮ್ಮ 25 ವರ್ಷದ ಅವಧಿ ಅಥವಾ 40 ವರ್ಷ ರೀ, ನಾನು ಹೇಗೆ ಬೆಳಿಬೇಕು, ನಾನು ಹೇಗೆ ಗಟ್ಟಿ ಆಗ್ಬೇಕು, ನಾನು ಹೇಗೆ ಸ್ವತಂತ್ರವಾಗಿ ನಿಲ್ಲಬೇಕು, ಯಾವುದೇ ಉದ್ಯೋಗ ಆಗಿರ್ಲಿ, ಆ ಆಲೋಚನೆಗಳು ನಮ್ಮನ್ನ ಸುತ್ತುವರೆದಿದ್ರೆ, ಆ ಆಲೋಚನೆಗಳು ನಮ್ಮನ್ನ ಕಾಡ್ತಾ ಇದ್ರೆ ನಾವು ದೊಡ್ಡ ವ್ಯಕ್ತಿಯಾಗಿ ಬೆಳಿತೀವಿ. ಒಬ್ಬ ಬಾಬು ಅಂತ ಹುಡುಗ ಇರ್ತಾನೆ ಗಂಗಾವತಿ ಬೂದ್ಗುಂಪ ಕ್ರಾಸ್ ಹತ್ರ. 21 ವಯಸ್ಸಿನಾಗ ಅಪ್ಪ ಅಮ್ಮ ಕೆಲಸ ಮಾಡಲ್ಲ ಅಂತ ಹೊರಗೆ ಹಾಕ್ತಾರ. ಗೆಳೆಯ ಇರ್ತಾನ, ಗೆಳೆಯನ ಜೊತೆ ಸೇರಿ ಅಪ್ಪನ ಜೊತೆ ಸಾಲ ಮಾಡಿ ಒಂದು 6,500 ರೂಪಾಯಿ, ಅವ 6,500 ರೂಪಾಯಿ ಇವ ಹಾಕಿ ಬೂದ್ಗುಂಪ ಕ್ರಾಸ್ನಾಗ ಒಂದು ಡಾಬಾ ಹಾಕ್ತಾರ. ಬಹಳ ಜನ ಬರ್ತಿರ್ತಾರಲ್ಲ ಲಾರಿ ಮಾಲೀಕರು ಅಂತ ಹೇಳಿ, ಏನೇನು ಅವೆಲ್ಲ ಬಂದವರೆಲ್ಲ ಬರೀ ಚೈನೀಸು ಆ ಐಟಮ್ ಕೇಳ್ತಿರ್ತಾರ. ಇವ್ರು ಬಹಳ ಹುಕ್ಕಿ ಒಳಗೆ ಏನೇನೋ ಮಾಡ್ತಾರ, ಫ್ಲಾಪ್ ಆಗಿಬಿಡ್ತೈತೆ ಡಾಬಾ 1 ವರ್ಷದ ನಂತರ. ಬಾಬುಗ ಅರ್ಥನ ಆಗಲಿ ಏನ್ ಮಾಡ್ಬೇಕು ಮುಂದೆ ಅಂತ ಹೇಳಿ ಹೋಗಿದ್ದು. ಆಯ್ತು ಬಿಡಪ್ಪ, ಗೆಳೆಯನ್ ಸೇರಿ ಮಾಡಿದೆ ಅಂತ ಹೇಳಿ ಹಾಲಿನ ಡೈರಿ ಶುರು ಹಾಕವ. ಅವಾಗ ಹಾಲು ಹಿಂಡೋದು ದಂದಕ್ಕಿಗೆ ಹೋಗಿ ಅವ್ರ ಮನೆಗೆ ಹಾಲು ಹಿಂಡ್ಕೊಂಡ್ ಬಂದ್ರ 3 ರೂಪಾಯಿ ಲೀಟರ್ಗೆ. ಅವಾಗ 25-30 ವರ್ಷದಿಂದ ಅವರ ಹಿಂಡಿ ಹಾಲು ಹಾಕಿದ್ರೆ 4 ರೂಪಾಯಿ ಲೀಟರ್. ಇವಾಗೆಲ್ಲ 28-29 ರೂಪಾಯಿ ಆಗಿರ್ಬೇಕು, 30 ರೂಪಾಯಿ ಆಯ್ತಾ ನೋಡ್ರಿ. ಅವ ಅದನ್ನ ಶುರು ಮಾಡ್ತಾನ. ಅವ್ನ ಸೈಕಲ್ ಮುರಿದೋ ಸೈಕಲ್, ಅಲ್ಲಿಂದ ಒಂದ್ ಕಡೆಯಿಂದ ಅಲ್ಲಿದು ರಿಮ್ ಮಟಗಡ್ಡೆ ಎಲ್ಲ ತಗೊಂಡ್ಬಂದು ಹ್ಯಾಂಡಲ್ ಬೇರೆ ಬೇರೆ ಕಡೆಯಿಂದ ಜೋಡಿಸಿ ಅವನ ಸೈಕಲ್ ಹೊಡ್ಯಕ್ ಶುರು ಮಾಡ್ತಾನ. ಅವನ ಹೋಗಿ ಹಿಂಡ್ತಿರ್ತಾನೆ ಎಲ್ಲ ಕಡೆ 1 ರೂಪಾಯಿ ಉಳಿಸೋ ಸಲುವಾಗಿ. ಎಲ್ಲ ಪೂರ್ತಿ ಅವನೇ ತೆಗೆದುಕೊಂಡು ಬಂದು ಹಾಲು ಹಾಕಕ್ ಶುರು ಮಾಡ್ತಾನ. ಸಮಾಧಾನ ಆಗಲ್ಲ ಅವಂಗ. ಸ್ವಲ್ಪ ಆಟು ಇಟ್ಟು ಕಾಸು ಬರ್ತಿರ್ತೈತಿ. ಇಲ್ಲಿ ಬೇಡ ಅವನು ಗಂಗಾವತಿನೂ ಬೇಡ, ಬೂದ್ಗುಂಪ ಕ್ರಾಸನು ಬೇಡ ಅಂತ ಮೈಸೂರಿಗೆ ಹೋಗ್ತಾನ. ಮೈಸೂರಿಗೆ ಹೋಗಿ ಡಾಕ್ಟರ್ ಮನೆಯಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಳ್ತಾನ. ಡಾಕ್ಟರ್ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಕಾರ್ ಹೊಡೆಯೋದು, ಕಸ ಹೊಡೆಯೋದು, ಎಲ್ಲ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಡಾಕ್ಟರ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಬ್ಯಾಗ್ ಹಿಡ್ಕೊಂಡು ಹೋಗೋದು, ಅವ್ರು ಏನಾರ ಬಂದ್ರೆ ರಾತ್ರಿ ಯಾರು ಬಂದ್ರೆ ಕದ ತೆಗೆಯೋದು ಮಾಡ್ತಿರ್ತಾನ. ಡಾಕ್ಟರ್ ಒಂದ್ ದಿವ್ಸ ಹಂಗ ಹೋಗ್ಬೇಕಾದ್ರೆ ಹೊಲಕ್ಕೆ ಕರ್ಕೊಂಡು ಹೋಗ್ತಾರ. ಒಂದು ಪಡ ಬಿದ್ದ ಹೊಲ ಇರ್ತೈತಿ ನಂಜನಗೂಡು ರೋಡ್ನಾಗ, 8 ಎಕರೆ ಇರ್ತೈತಿ. ನೋಡ್ತಾನ, ಪಕ್ಕದಾಗ ಚಾನಲ್ ಹೊಂಟಿರ್ತೈತಿ. ಯಾಕೆ ಡಾಕ್ಟರ್ ಪಡ ಕೆಡಿದ್ರಿ ಹೊಲನ ಅಂತ. ಯಾರು ಮಾಡಿರ್ಲಿಲ್ಪ, ಗಂಡ ಹೆಂಡತಿ ಇಬ್ರು ನಾವು ಡಾಕ್ಟರ್ ಅಂತಾರೆ. ಆಯ್ತು ಹಂಗಾರೆ ಡಾಕ್ಟ್ರೆ, ಮನೆಗೂ ಕೆಲಸ ಮಾಡ್ತೀನಿ, ಇಲ್ಲಿ ಕೆಲಸ ಮಾಡ್ತೀನಿ, ಬಾಳಿ ಜೀನೈನ್ ಬಾಳಿ ಅಂತ ಬಂದೈತೆ ಅಂತ ಒಳ್ಳೆ ಬೇಡಿಕೆ. ಮೈಸೂರು ಭಾಗದಾಗ ದೇವಸ್ಥಾನ ಸಿಕ್ಕಾಪಟ್ಟೆ ಅದಾವು. ನಾ ಏನೇನು ಖರ್ಚು ವೆಚ್ಚದ ನಾ ಕೇಳ್ತೀನಿ, ಕೊಡ್ರಿ. ಏನು ಬರ್ತೈತೆ ಅದ್ರಾಗ ನಿಮ್ಗೆ ಎಷ್ಟು ತಿಳಿದೈತೆ ಅಷ್ಟು ಕೊಡ್ರಿ ಅಂತ. ಬಾಬು ಎಲ್ಲ ರಿಸೋರ್ಸ್ ತಗೊಂಡ್ಬಂದು ಹಗಲಿ ರಾತ್ರಿ ಕೆಲಸ ಮಾಡಿ ಟ್ರಾಕ್ಟರ್ ಹೊಡೆದು ರಂಟಿ ಹೊಡೆದು ರೆಡಿ ಮಾಡಿ ಆ ಮೋಟರ್ ಹಚ್ಚಿ ಜನರೇಟರ್ಗೆ ಎಣ್ಣೆ ಡೀಸೆಲ್ ಹಾಕಿ ಜೀನೈನ್ ಬಾಳೆ ಬೆಳಿತಾನೆ 1 ವರ್ಷ. ಆ ಕಾಲಕ್ಕೆ ಒಂದು 3.5-4 ಲಕ್ಷ ರೂಪಾಯಿ ಆದಾಯ ಬಂದ್ಬಿಡ್ತದ.
ಡಾಕ್ಟರ್ ಫುಲ್ ಖುಷಿ. ನಾನು ಏನು ಬಂದೇ ಇಲ್ಲ ಮರ, ಏನು ಕೇಳಿದೆ ಅಲ್ಲಿ ಔಷಧಿ ಅಂಗಡಿ ಹೋಗಿ ತಗೊಂಡೆ, ಕೊಟ್ಟೆ, ತಗೋ 1.5 ಲಕ್ಷ 2 ಲಕ್ಷ ಅಂತ ಕೊಡ್ತಾರ. ಅವನು ಕಥಾರ್ಥನಾದೆ ಅಂತ ಹೇಳಿ ಡಾಕ್ಟ್ರ ಇಲ್ಲಿನೂ ಕೆಲಸ ನೋಡ್ಕೊಳ್ತೀನಿ, ಈಗ ನನಗೆ ಇಲ್ಲಿ ಬಿಟ್ಟು ನಾನು ಮುಂದೆ ಹೋಗಿ ಎಲ್ರ ಒಂದು ಹೊಲ ಮಾಡ್ತೀನಿ ಅಂತ ಹೇಳಿ ಯಳಂದೂರು, ಚಾಮರಾಜನಗರ ಹತ್ರ ಯಳಂದೂರು, ಒಂದು 800 ಎಕರೆ ಒಂದು ಕೆರೆ ಇದೆ ಅಲ್ಲಿ. ಆ ಪಕ್ಕದಲ್ಲೇ ರೈತರ ಜೊತೆ ನೋಡ್ರಪ್ಪ ಹೊಲ ನಿಮ್ದು, ಬುದ್ಧಿ ನಂದ, ಬೆಳೆಯೋಣ ಅರ್ಧ ನಿಮ್ಗ ಅರ್ಧ ನನಗ, ಎಲ್ಲ ಹಾಕೋದು ನಂದ ಅಂತ ಹೇಳಿ ಶುರು ಮಾಡ್ತಾನ. ಭರ್ಜರಿ ಯಶಸ್ವಿ. 1 ವರ್ಷ 2 ವರ್ಷ 3 ವರ್ಷ ಆಗಿ ಶ್ರೀನಿವಾಸ್ ಬಾಬು ಅನ್ನೋ ಒಬ್ಬ ವ್ಯಕ್ತಿ ಇವತ್ತು ಯಶಸ್ವಿ ರೈತ. ಎಕರೆಗೆ 5 ಲಕ್ಷ ರೂಪಾಯಿ ಆದಾಯ ಬರೋ, ಖರ್ಚು ವೆಚ್ಚ ಆಳು ಕಾಳು ತೆಗೆದ 5 ಲಕ್ಷ ರೂಪಾಯಿ ಆದಾಯ ಬರೋ ತೆಂಗು ಬೆಳೀತಾ ಇದ್ದಾನೆ. ಮಲಯನ್ ಆರೆಂಜ್ ಡ್ವಾರ್ಫ್ ವೆರೈಟಿ. 200 ಕುಟುಂಬಗಳಿಗೆ 200 ಕುಟುಂಬಕ್ಕೆ ಕೆಲಸ ಕೊಟ್ಟನ, ಮಕ್ಕಳು ಶಾಲೆ ಫೀಸ್ ಕಟ್ತಾನ. ಈ ಪೊಂಗಲ್ ಅವನ ಆಂಧ್ರದವನಲ್ಲ, ಎಲ್ಲ ಕಾಂಚೀಪುರದಿಂದ ರೇಷ್ಮೆ ಸೀರೆ ತಗೊಂಡು ಗುಡ್ಡೆ ಹಾಕಿ ಕೆಲಸಗಾರರಿಗೆಲ್ಲ ಯಾವ್ದು ಬೇಕು ಅದನ್ನ ತಗೊಂಡವ್ರಿ ಅಂತಾನ. ಶ್ರೀನಿವಾಸ್ ಬಾಬು ಅವನೊಬ್ಬ ಯಶಸ್ವಿ ರೈತ. ಎಷ್ಟು ಎಕರೆ ಮಾಡ್ತಿರ್ಬೋದು ಒಂದು ಹಂಗ ಒಂದು ಅಂದಾಜು ಸಂಖ್ಯೆ ಹೇಳ್ರಿ. ಯಪ್ಪ ಎಲ್ಲ ಕೇಳಿರಿ ನೀವು, ಕೇಳಿರಿ. ತುಸಾತನ ಬೇವ ತುಸಾತದ. ನಾವು 2 ಎಕರೆ 3 ಎಕರೆ ಇತ್ತಂದ್ರೆ ಅಣ್ಣ ತಮ್ಮ ಪಾಲ್ ಮಾಡ್ಕೊಂಡು ಜಗಾಡ್ತೀವಿ. ಮ್ಯಾಲಿನ ತುಂಡು ಹಂಗಿರ್ಲಿ, ಕೆಳಗೆ ತುಂಡು ಹಂಗ್ಲಿ, ಬದು ನಂಗೆ ಅವ್ನಿಗೆ ಹೆಚ್ಚಿಗೆ ಹೋತಂತೇಳಿ. ಯಾವ್ದಾರ ಸರುಗಿರು ಬಂದಿತ್ತಂದ್ರೆ ಮಸಾರಿ ಇತ್ತಂದ್ರೆ ಅವನ ತಗೊಳ್ಳಿ ಅಂತೀವಿ. ಯಾರು ತಗೊಂಗಿಲ್ಲ, ಅವಂಗ ಇರ್ಲಿ ಅಣ್ಣಗ ಇರ್ಲಿ ಅಂತ. ಮನಿ ಯಾರು ಇದನ್ನ ತಗೋಬೇಕು, ಯಾರು ಪಡಸಾಲಿ ಯಾರು ತಗೋಬೇಕಂತ ಜಗಾಡ್ತೀವಿ. ಹಿತ್ತಲ ಮನೆ ಯಾರು ತಗೋಬೇಕಂತ ಹೇಳಿ. ಇವತ್ತು ಅವನು ಅವ್ರ ಅಣ್ಣ, ಅಪ್ಪ, ಅಮ್ಮ, ಗೆಳೆಯರು, ಸ್ನೇಹಿತರು, ಸುತ್ತಮುತ್ತಲವರು ಎಲ್ಲರನ್ನೂ ಸಾಕಕತ್ತಾನ. ಎಲ್ಲ ಅವಂದ ಅಲ್ಲ, ಅವ ಎಲ್ಲ ಅವ್ನಿಗೆ ಇಟ್ಕೊಳಂಗನೇ ಇಲ್ಲ. ಅರ್ಧ ನಿಮಗ ಅರ್ಧ ನನಗ. ಏನ್ ಮಾಡ್ತೀವಿ ಬಾಬಣ್ಣ ನೀನು? ಟೈಮ್ ಪಾಸ್ಗೆ ಹೊಲಕ್ಕೆ ಹೋಗಿನ್ ಸರ. ನಿದ್ದೆ ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಹೊಲಕ್ಕೆ ಹೋಗಿನ್ ಸರ. ಬಾಳ ಬ್ಯಾಸರ ಅಂದ್ರೆ ಏನ್ ಮಾಡ್ತೀವಿ? ಹೊಲಕ್ಕೆ ಹೋಗಿನ್ ಸರ. ಬಾಳ ಆದಾಯ ಬಂದ್ರೆ ಏನ್ ಮಾಡ್ತೀವಿ? ಹೊಲಕ್ಕೆ ಹಾಕ್ತೀನಿ ಸರ. ಬೇರೆ ಏನು ಗೊತ್ತಿಲ್ಲ ಅವನಿಗೆ. ರೈತ ಅಂದ್ರ, ಕೃಷಿ ಅಂದ್ರ ಹುಚ್ಚು ಹಂಗಿರ್ಬೇಕು. ಹುಚ್ಚು ಯಾವ್ದಾದ್ರ ಬಗ್ಗೆ ಒಂದು ಹುಚ್ಚು ಹಂಗಿರ್ಬೇಕು. ಒಬ್ಬ 9 ವರ್ಷದ ಹುಡುಗಿರ್ತಾನ, ಕುಂದಗೋಳ, ನಮ್ಮೂರ್ ಪಕ್ಕ. ಆಕಾಶವಾಣಿ ಒಳಗೆ ಒಂದು ಹಾಡು ಕೇಳ್ತಾನ, ಓಡಿ ಹೊಂಟ್ಬಿಡ್ತಾನ. ಹಾಡು ಕೇಳಿ ವಾರಣಾಸಿ, ಮುಂಬೈ, ಪುಣೆ ಎಲ್ಲ ಹೋಗಿ ವಾಪಸ್ ಬಂದು ಶಾಸ್ತ್ರೀಯ ಸಂಗೀತ ಕಲಿತು ಭಾರತ ರತ್ನ ಪ್ರಶಸ್ತಿ ಪಡೆದ್ರು. ಯಾರು? ಒಳ್ಳೆ ಇಂಟೆಲಿಜೆಂಟ್ ಅದಾರಪ್ಪ. ಪಂಡಿತ್ ಭೀಮಸೇನ್ ಜೋಶಿ, ಕುಂದಗೋಳದವರು. 9 ವರ್ಷದಲ್ಲಿದ್ದಾಗ ಹಾಡು ಕೇಳಿ ಓಡೋದವರು. ಹಾಗಿದ್ರೆ ಅಂತ ಹುಚ್ಚು ನಮ್ಗಿದೆಯಾ? ನಮಗೂ ಹುಚ್ಚಿತ್ತಪ್ಪ. ಹಂಗ IAS ಮಾಡ್ಬೇಕನ್ನೋ ಹುಚ್ಚು. ಧಾರವಾಡದಾಗಿಂದ ಎಲ್ಲರೂ ಡಿಗ್ರಿ PG ಮಾಡಪ್ಪ, ಇಂಟೆಲಿಜೆಂಟ್ ಹುಡುಗದಿ ಅಂದ್ರ 1 ವರ್ಷದಾಗ ಪ್ರೊಫೆಸರ್ ಆಗಿಬಿಡ್ತಿದೆ, 1 ವರ್ಷದಾಗ ಲೆಕ್ಚರ್ ಆಗಿಬಿಡ್ತಿದೆ, ಗೆಸ್ಟ್ ಲೆಕ್ಚರ್ ಆಗಿದ್ಕೊಂಡು ಓದ್ಬೋದು ಅಂತ. ಬೇಡ ಪಾಪ ಅವ್ರಿಗೆ ನಾ ಯಾರಂತ ಗೊತ್ತಾಯಿಲ್ಲ, ಸುಮ್ಮನೆ ಮಾತಾಡ್ತಾರ ಅಂತ ಹೇಳಿ 1 ಕ್ವಿಂಟಲ್ ಪುಸ್ತಕ ಹೊತ್ಕೊಂಡು 3,000 ರೂಪಾಯಿ ತಗೊಂಡು ಹೊಂಟೋಗ್ಬಿಟ್ಟೆ. ಗೊತ್ತಿಲ್ಲ. ಹೈದರಾಬಾದ್ನಾಗ ದಾದ್ನೈ ಪಿರಾದ್ನೈ ಫುಲ್. ಹಿಂದಿ ಭಾಷೆ ಬರಂಗಿಲ್ಲ, ತೆಲುಗು ಭಾಷೆ ಬರಂಗಿಲ್ಲ. ಸುಮ್ಮನೆ ಹೋದೆ. ತುಂಬ ಧೈರ್ಯ, ಏನ ಆಗತ್ತನ್ನೋ ಧೈರ್ಯ. ಹಿಂದೆ ನೋಡಿದ್ರೇನಿಲ್ಲ. ಯಾರನ್ನ ನೋಡಿ, ಏನನ್ನ ನಂಬಿ? ನನ್ನ ಗುರುಗಳು, ನನ್ನ ಶಿಕ್ಷಕರು, ನಾನು ಓದಿದ ಆಲೋಚನೆಗಳನ್ನ ನಂಬಿ, ನಾನು ತಿಳಿದುಕೊಂಡಿರುವ ತತ್ವಗಳನ್ನ ನಂಬಿ. ಶ್ರೀಮಂತ ಅಂದ್ರ 10 ಎಕರೆ 20 ಎಕರೆ ಜಮೀನಿದ್ದವ್ ಶ್ರೀಮಂತ ಅಲ್ಲ. ಏರ್ ಕುಡಿಲ್ಲ, 2-3 ಸೈಟ್ ಇದ್ದವರು, ದೊಡ್ಡ ಮನೆ ಕಟ್ಟಿದವರು ಶ್ರೀಮಂತ ಅಲ್ಲ. ಅವ್ರು ಶ್ರೀಮಂತರ. ದುಡ್ಡೇ ದೊಡ್ಡಪ್ಪ ಹಂಗಂದ್ರೆ ಏನು? ಸಾಕ್ಷರತೆ ಆಂದೋಲನ ಶುರುವಾದಾಗ ನಮ್ಮೂರ್ ಗಾಡಿ ಮೇಲೆ ಇದನ್ನ ಬರ್ಯಾರ, ಸಾಲಿ ಗಾಡಿ ಮೇಲೆ ಬರ್ಯಾರ, ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತ. ನಾನು ತಲೆ ಕೆರ್ಕೊಂಡು, ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತಾರಲ್ಲಪ್ಪ, ಹೆಂಗ ಏನದು ವಿದ್ಯೆ ಅಂದ್ರೆ? ಹಂಗಾರ ಓ ವಿದ್ಯೆ ಅಂದ್ರೆ ಇದಾಗಿದ್ರೆ
ಇಂಥ ಆಲೋಚನೆಗಳನ್ನ ಕಲಿಬೇಕಂತ ಹೇಳಿ ಇಂಥ ಆಲೋಚನೆಗಳನ್ನ ಕಲಿತು ಬೌದ್ಧಿಕವಾಗಿ ಶ್ರೀಮಂತರಾದರೆ ತಲೆ, ಮೆದುಳು, ಆತ್ಮ, ಮನಸ್ಸು, ಇಡೀ ಸಮಾಜದ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆಯನ್ನ ಹೊಂದಿದರೆ ಅವನು ನಿಜವಾದ ಶ್ರೀಮಂತ. ಅವನು ನಿಜವಾದ ಶ್ರೀಮಂತ. ಅಂತ ಶ್ರೀಮಂತಿಕೆ ನಮ್ಮಲ್ಲಿ ಆಗ್ತಾ ಇದೆಯಾ? ಬಹಳ ಓದ್ಬೇಕಂತೇನಿಲ್ಲ, ಡಿಗ್ರಿನ ಮಾಡ್ಬೇಕು, MA ಮಾಡ್ಬೇಕು, ಇಂಗ್ಲಿಷ್ನಾಗ ಟುಸು ಪುಸು ಮಾತಾಡ್ಬೇಕು ಅವಶ್ಯಕತೆ ಇಲ್ಲ. ಯಾವುದೋ ಭಾಷೆಯನ್ನು ಒತ್ತಾಯ ಪೂರ್ವಕವಾಗಿ ಕಲಿಯುವ ಅವಶ್ಯಕತೆನೂ ಇಲ್ಲ. ಪಕ್ಕ 1ನೇ ತರಗತಿಯಿಂದ ಡಿಗ್ರಿವರೆಗೆ ಕನ್ನಡ ಮೀಡಿಯಂನಲ್ಲೇ ಓದಿದ್ದು. ಬಟ್ ಓದಿದ್ದನ್ನ ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಅಂಕಕ್ಕಾಗಿ ಓದಬಾರ್ದು, ಅಂಕಕ್ಕಾಗಿ ಓದಬಾರದು. ಡಾಕ್ಟರ್ BR ಅಂಬೇಡ್ಕರ್ ಏನ್ ಹೇಳಿದ್ರು? ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಲಾರ. ನಿಜವಾದ ಸ್ವಾತಂತ್ರ್ಯವೆಂದರೆ ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಲ್ಲ, ಆರ್ಥಿಕವಾಗಿ ಸ್ವಾತಂತ್ರ್ಯವಿರಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು, ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗಬೇಕು. ಒಟ್ಟಾರೆ ಇವೆಲ್ಲ ಸಿಕ್ಕಾಗ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತದೆ ಅಂತ ಹೇಳಿದ್ರು. ಅದು ನಮ್ಮನ್ನ ಆಲೋಚನೆ ಮಾಡುವಂತೆ ಮಾಡಬೇಕು. ಯಾವ ಪುಣ್ಯಾತ್ಮನಾದ್ರೂ ಇರಲಿ, 1,25,000 ಸಂತರು ಭೂಮಿ ಮೇಲೆ ಬಂದು ಹೋಗಿದ್ದಾರೆ, ಬರ್ತಾನೇ ಇದ್ದಾರೆ ಒಬ್ಬರಾದ ಮೇಲೆ ಒಬ್ಬೊಬ್ರು. ಆ ಎಲ್ಲ ಸಂತರು ಎಲ್ಲವನ್ನ ತ್ಯಜಿಸಿ ಯತಿಗಳಾಗಿದ್ದು, ಋಷಿಗಳಾಗಿದ್ದು, ಸಂತರಾಗಿದ್ದು ಲೋಕೋದ್ಧಾರಕ್ಕಾಗಿ. ಊರಾಗ ಒಂದು ಮಠ ಇರ್ತೈತಿ. ಎದಕ್ಕೆ ಇರ್ತೈತಿ? ಊರಾಗ ಒಂದು ಮಠ ಇರ್ತೈತಿ, ಅಥವಾ ಒಂದು ಸಂಸ್ಥಾನ ಇರ್ತೈತಿ, ಅಥವಾ ಯಾರೊಬ್ಬ ಇನ್ನೊಬ್ಬ ಗುರು ಇರ್ತಾನ, ರಾಮಕೃಷ್ಣ ಆಶ್ರಮ ಇರ್ತೈತಿ. ಅವ್ರಿಗೇನಿರ್ತೈತಿ? ಎಲ್ಲಾ ಬಿಟ್ಟಿರ್ತಾರ. ಲೋಕೋದ್ಧಾರ, ಜನರ ಕಲ್ಯಾಣವೇ ಅವರ ಮೂಲ ಉದ್ದೇಶ ಆಗಿರ್ತದೆ. ಹಾಗಿದ್ರೆ ಅವ್ರು ಹೇಳಿದ್ದನ್ನ ಕೇಳಿ ಅರ್ಥೈಸಿಕೊಂಡು ನಾವು ನಡೆಯಬೇಕಲ್ಲ. ಮುನ್ನಡೆದಾಗ ಮಾತ್ರ ಅದಕ್ಕೆ ಅರ್ಥ ಬರ್ತದೆ. ನಮ್ಮಲ್ಲಿ ಬದಲಾವಣೆಯನ್ನ ತರದ ಪೂಜೆ ಅಲ್ಲ. ಪೂಜೆ ಮಾಡುವುದರಿಂದ ಬದಲಾಗಬೇಕು. ಒಬ್ಬ ಹೆಣ್ಮಗಳಿದ್ಲಂತ, ದಿನಾ ಪೂಜೆ ಮಾಡ್ತಿದ್ಲಂತ. 3 ಹೊತ್ತು ಸೋಮವಾರದಿಂದ ಹಿಡಿದು ಶನಿವಾರ ಮಠ ಎಲ್ಲಾ ಪೂಜೆ, ಎಲ್ಲಾ ಹೋಮ, ಎಲ್ಲಾ ಹವನ, ಉರುಳು ಸೇವೆ, ದಿಂಡ್ರಿಕ್ಕಿ, ಆಮೇಲೆ ದೀರ್ ನಮಸ್ಕಾರ ಎಲ್ಲಾ ಹಾಕೋದು. ಆದ್ರೂ ಕಷ್ಟಗಳೇ ಕಡಿಮೆ ಆಗಿರ್ಲಿಲ್ಲಂತ. ಒಂದ್ ದಿವಸ ಭಗವಂತ ಪ್ರತ್ಯಕ್ಷ ಆದ, ಕೇಳ್ತಾಳಂತ, ಇಷ್ಟೆಲ್ಲಾ ಪೂಜೆ ಮಾಡಿದ್ದೆ, ಇಷ್ಟೆಲ್ಲಾ ಹೋಮ ಮಾಡಿದ್ದೆ, ಇಷ್ಟೆಲ್ಲಾ ಹವನಗಳನ್ನ ಮಾಡಿದ್ದೆ, ಏನೇನು ಪಂಚಾಂಗದಾಗ ಐತಿ ಎಲ್ಲಾ ಪಾಲಿಸಿದ್ದೆ, ಆದ್ರೂ ನನ್ನ ಬದುಕಿ ಯಾಕೆ ಬದಲಾವಣೆ ಆಗ್ಲಿಲ್ಲ, ಯಾಕೆ ಸುಧಾರಿಸ್ಲಿಲ್ಲ? ಪೂಜೆ ಏನೋ ಮಾಡ್ದೆ ಅಮ್ಮ, ನೀನು ಬದಲಾದನು. ಪೂಜೆ ಮಾಡಿ ಪ್ರಕಾರ ಅದನ್ನೇ ನೀನು ಮಾಡ್ತಾ ಹೋಗಿದ್ರೆ ಬದಲಾವಣೆ ಅನ್ನೋದು ಎಲ್ಲಿಂದ ಬರ್ತದೆ? ಹೇಳಿದ್ದನ್ನ ಮಾಡ್ಬೇಕಲ್ಲ. ಅದೇ ಸತ್ಯಂ ವದ, ಸತ್ಯಂ ವದ. ಸೊ ಹಾಗೆ ಹಳ್ಳಿಗಳಲ್ಲಿ, ಯುವಕರಲ್ಲಿ, ಯುವಕ ಸಂಘಗಳಲ್ಲಿ ಇಂತಹ ದಿನಾಚರಣೆಗಳನ್ನ ಮಾಡಿದಾಗ, ಮಹಾನ್ ವ್ಯಕ್ತಿಗಳ ಜನ್ಮ ದಿನಾಚರಣೆಗಳನ್ನ ಆಚರಿಸಿದಾಗ, ರಾಷ್ಟ್ರದ ಕಲ್ಪನೆ ಬಂದಾಗ ಇಂಥ ಆಲೋಚನೆಗಳು ನಮ್ಮಲ್ಲಿ ಮೊಳಕೆಯೊಡೆಯಬೇಕು. ಈಗ ನಮ್ಮ ತಾಯಿ ಇದ್ದಾರೆ, ನಮ್ಮ ಮಲ್ಲಯ್ಯನವರ ತಾಯಿ. ಈಗ ನೋಡಿಪ್ಪ, 4 ಎಕರೆ ಜಮೀನು ಐತೆ, ಒಂದು ಪೆಟ್ರೋಲ್ ಬಂಕ್ ಐತೆ, ಲೀಸ್ ಕೊಟ್ಬಿಡ. ನಾವೇನ್ ಮಾಡ್ತಿದೀವಿ? ಊರವರೆಲ್ಲ ಸೇರಿ ಬರೀ ಜೈ ಜವಾನ್ ಜೈ ಕಿಸಾನ್ ಒಂದೇ ಮಾತ್ರಂ ಅಂದ್ರೆ ಸಾಕೆ? ಗಡಿಯಲ್ಲಿ ಹೋಗಿ ಅವನು ಕಾದ, ಹುತಾತ್ಮನಾದ ಇನ್ನೂ ಒಂದಿಷ್ಟು ಜನ ಇದ್ದಾರೆ, ಬಿಜಾಪುರದವರಿದ್ದಾರೆ, ಗುಲ್ಬರ್ಗದವರಿದ್ದಾರೆ, ಇಡೀ ರಾಷ್ಟ್ರದವರು ಹೋಗಿ ಕಾಯ್ತಾ ಇದ್ದಾರೆ. ಅವರ ಮನೆಗಾಗಿ, ಅವರ ತಂದೆ ತಾಯಿಗಳಿಗಾಗಿ ನಾವೇನ್ ಮಾಡ್ತಿದೀವಿ? ಅವನಲ್ಲಿ ನಿಶ್ಚಿಂತೆಯಿಂದ ಕಳೆಯಬೇಕು, ಅವನ ಕೆಲಸವನ್ನ ಮಾಡಬೇಕು ರಾಷ್ಟ್ರಕ್ಕಾಗಿ ಅಂದ್ರೆ ಮನೆ ಚೆನ್ನಾಗಿರ್ಬೇಕು ತಾನೆ, ಅಮ್ಮ ಚೆನ್ನಾಗಿರ್ಬೇಕು ತಾನೆ, ಹೆಂಡತಿ ಚೆನ್ನಾಗಿರ್ಬೇಕು ತಾನೆ, 2 ಮಕ್ಕಳು ಚೆನ್ನಾಗಿರ್ಬೇಕು ತಾನೆ. ಅದನ್ನ ನಾವು ನೋಡ್ಕೊಳ್ತಾ ಇದೀವ? ನೀರಿಗೆ ಬಂದಾಗ ಕ್ಯೂ ಇತ್ತಂದ್ರೆ ಅವ್ರಿಗೆ ಫಸ್ಟ್ ಬಿಡ್ತಾ ಇದೀವ? ರೇಷನ್ ಅಂಗಡಿಗೆ ಹೋಗಿ ತಗೊಂಡ್ಬರ್ಬೇಕಾದ್ರೆ ಅಯ್ಯೋ ತಾಯಿ ಬಾ ನಿಮ್ಮ ಮೊದ್ಲು ಒಯ್ ಅಂತ ಕಳಿಸ್ತಾ ಇದೀವ? ತರಕಾರಿ ಅಂಗಡಿಗೆ ಬಂದಾಗ
ನಮ್ ತರಕಾರಿ ಅಂಗಡಿ ಇತ್ತು, ಕಿರಾಣಿ ಅಂಗಡಿ ತಿನ್ಕೊಳ್ಳಿ, ನನ್ನ ಲಾಭವನ್ನ ಪಕ್ಕಕ್ಕಿಟ್ಟು ಯಥಾ ರೀತಿಯಲ್ಲಿ ಧಾರಣೆಯಲ್ಲಿ ಕೊಡಾಕತ್ತೀವಿ. ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನೀವು ಒಂದೇ ಮಾತ್ರ ಮತ್ತು ಜೈ ಜೈ ಕರ್ನಾಟಕ ಪ್ರಯೋಜನ ಏನು? ಆಚಾರ ವಿಚಾರ ಭಕ್ತಿ ಅನ್ನೋದು ಬರೀ ತೋರಿಕೆಗೆ ಸೀಮಿತ ಆಗ್ಬಾರ್ದು. ತೋರಿಕೆಗೆ ಸೀಮಿತ ಆದ್ರೆ ಅದಕ್ಕೇನಂತಾರೆ? ಡಾಂಬಿಕತೆ ಅಂತ ಕರೀತಾರೆ. ಡೊಂಬಾಚಾರ, ಆಷಾಢ ಭೂಷಿತತನ ಅಂತ ಕರೀತಾರೆ. ಹಾಗಾಗಬಾರದು ಅಂದ್ರೆ ನಮ್ಮಲ್ಲಿ ವೈಯಕ್ತಿಕವಾಗಿ ಆ ಬದಲಾವಣೆ ಆಗಬೇಕು. ಬಹಳ ಬಿಸಿಲೈತಲ್ಲ. ನಮಸ್ತೆ ಡಿಸಿ ಸಾಹೇಬರಿಗೆ. 25 ನಿಮಿಷ ಆದ್ಮೇಲೆ ವಿದ್ಯಾರ್ಥಿಗಳು ನಿಮ್ಮನ್ನ ಪ್ರಶ್ನೆ ಮಾಡ್ಬೇಕಂತ ಹೇಳಿದ್ರಿ. ನಡಕ್ಕೆ ಯಾರು ಚಪ್ಪಾಳೆ ಹೊಡಿಬಾರ್ದು, ಭಾವೋದ್ವೇಗದಿಂದ ಅಂದಿದ್ರಿ. ಆಗ್ಲೇ ಒಂದು ಪ್ರಶ್ನೆ ನನ್ ಕಾಡ್ತೈತಿ ಬುದ್ಧಿ. ಕೇಳ್ಬಿಡಿ ಸರ್, ಶುರು ಮಾಡ್ಬಿಡಿ. ಬಿಡ ಪ್ರಶ್ನೆ ಶುರು ಆಯ್ತು. ಪ್ರಶ್ನೆ ಅಂದ್ರ ಅದು ತಮಗೆ ಅದು ನೀವು ಏನು ತತ್ವ ಸಿದ್ಧಾಂತವಾಗಿ ಹೇಳಕತ್ತೀರಪ್ಪಾಜಿ. ಈಗಿನ ಒಂದು ಏನು ಈ ಪೀಳಿಗೆ ಅಥವಾ ಯುವಕರು ಮುಂದೆ ಈ ಪ್ರಕಾರ ನಡ್ಕೊಂಡು ಹೋಗ್ಬೇಕಂತ ತಮ್ಮ ಒಂದು ಏನು ಆದೇಶ ಮಾಡಕತ್ತೀರಿ. ದೇವ್ರು ನಮ್ಮೂರಿಗೆ ಬಂದಿರಿ, ನಿಮ್ಮ ಮುಖಾಂತರ ನಿಮ್ಮ ಮುಖಗಳು, ನಮ್ಮ ಮಾತು ನಿಮ್ಮ ಮುಖಗಳು ನಿಮ್ಮ ಅಪ್ಪಣೆ ಪ್ರಕಾರ ನಡಿಬೇಕ್ರಿ ಬಿದ್ದಿ. ಒಂದು ನಾನು ಇಲ್ಲಿವರೆಗೂ ಈ ಊರಲ್ಲಿ 40 ವರ್ಷ ಆಯ್ತು ಬಂದು, ಬೇರೆ ಊರವ್ ನಾನು. ನೌಕರಿ ಬಂದ್ಮೇಲೆ ತಂದೆ ತಾಯಿನ ಬೇರೆ ಇಟ್ಟು ತಮ್ಮ ಸುಖಕ್ಕಾಗಿನ ಅವರಿಗೆ ಅನ್ನ ನೀರು ಕೊಡ್ಲಾರ್ದೆ ಬೇರೆ ಸುಖವಾಗಿ ಆರಾಮ್ ಇದ್ದದ್ದು ನಾನು ಊಟ ನೋಡಿನಿ. ಈ ಊರಾಗ ಅಂತ ಹೇಳಲ್ಲ, ಬೇರೆ ಊರಾಗ ಅಂತ ಹೇಳ್ತೀನಿ. ಯಾಕಂದ್ರ ಅವ್ರ ಹೆಸರನ್ನ ನಿಮ್ಮೆದುರಿಗೆ ನಾವು ಇಲ್ಲಿ ಅನುಮೋದನೆ ಮಾಡೋದು ನನ್ನ ತಪ್ಪು. ಅವ್ರವ್ರ ಪಾಪಕ್ಕೆ ಅವ್ರ ಗುರಿ ಆಗಿರ್ತಾರ. ಆದ್ರೆ ತಂದೆ ತಾಯಿನ ಮುಂದಿನ ಪೀಳಿಗೆ ಏನ್ ಅದಾರ ಇವರು ಓದಿಸಿ ನೌಕರಿ ಆದ್ಮೇಲೆ ಅವ್ರನ್ನ ಬೇರೆ ಹಾಕ್ಬಾರ್ದು. ಇದೇ ನನ್ನ ಉದ್ದೇಶ. ನಿಮ್ಮ ನೋಡಿ ಎಷ್ಟು ಖುಷಿ ಆಗ್ತತಿ. ನಿಮ್ಮ ಒಂದು ಆದೇಶ, ನಿಮ್ಮ ಒಂದು ಸಂದೇಶದ ಪ್ರಕಾರ ವೆರಿ ಗುಡ್. ನೋಡಿ, ಅವ್ರು ಹೇಳಿದ್ದಕ್ಕೆ ಒಂದು ಹೇಳ್ತೇನೆ. ಮಕ್ಕಳನ್ನ ಬೆಳೆಸೋದು ಒಂದು ಕಲೆ, ಬಿತ್ತಿದಂತೆ ಬೆಳೆ ಅಲ್ವೇ? ಬೇವಿನ ಬೀಜ ಹಾಕಿದ್ರೆ ಬೇವಿನ ಗಿಡನ ಹುಟ್ಟತೈತೆ. ಮಾವಿನ ಬೀಜ ಬಿತ್ತಿದ್ರ ಗೊಟ್ಟನ ಇಟ್ಟಿವಿ ಅಂತಂದ್ರ ಮಾವಿನ ಫಲನ ಬರ್ತೈತಿ. ನಾವು ಬೇವು ಬಿತ್ತಿ ಮಾವು ನಿರೀಕ್ಷೆ ಮಾಡಿದ್ರೆ ನಮ್ಮಂತ ದಡ್ಡ ಇನ್ನೊಬ್ರಿಲ್ಲ. ನಾವು ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ನಾಳೆ ಅವ್ರು ನಮ್ಮನ್ನ ಸಾಕ್ಬೇಕು ಅಂತಂದ್ರೆ ನಾವು ಅವ್ರನ್ನ ಹೆಂಗ್ ಬೆಳೆಸಿದೀವಿ ಅನ್ನೋದು ಮುಖ್ಯ. ಅವ ಅಂಬೆಗಾಲ್ ಇಡಬೇಕಾದ್ರ, ತೊದಲು ನುಡಿಬೇಕಾದ್ರ, ಫಸ್ಟ್ ಟೈಮ್ ಶಾಲೆಗೆ ಹೋಗ್ಬೇಕಾದ್ರ, ಫಸ್ಟ್ ಟೈಮ್ ಯಾರ್ದೋ ಜೊತೆ ಜಗಳ ಮಾಡ್ಕೊಂಡು ಮನೆಗೆ ಬಂದಾಗ ಅವನದಲ್ಲದ ವಸ್ತುವನ್ನ ಶಾಲೆಯಿಂದ ಫಸ್ಟ್ ಟೈಮ್ ಬೇರೆಯವರ ಮನೆಯಿಂದ ತಂದಾಗ, ಯಾರ್ದೋ ಜೊತೆ ಶಬ್ದಗಳನ್ನ ನಾವು ನುಡಿದಾಗ ನಾವು ತಿದ್ದಿದ್ವ ಅವನ್ನ, ಒಂದು ಪೆಟ್ಟು ಕೊಟ್ಟುವ ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿದ್ವ. ನಿನ್ನಂತೆ ಇತರರು, ನೀನೇನಿದೆಯ ತಮ್ಮ, ನಾವೆಲ್ಲ ಬ್ರಹ್ಮ ಸೃಷ್ಟಿಸಿದ ವ್ಯಕ್ತಿಗಳು, ಎಲ್ಲರೂ ಒಂದೇ, ಮನುಜ ಮತ ವಿಶ್ವಪಥ, ನಾವೆಲ್ಲ ನಮ್ಮ ಪೂರ್ವಜರು ಒಬ್ರೇ ಅಂತ ಹೇಳಿಕೊಟ್ಟು ನಿನಗೂ ಮುಂದೊಂದ್ ದಿವಸ ಅವಸ್ಥೆ ಬರ್ತದೆ ಅಂತ ಹೇಳಿ ಸರಿಯಾಗಿ ಬೆಳೆಸಿದೀವಿ ಅಂತಂದ್ರೆ ಅಂತಹ ಮಕ್ಕಳು ಅವರನ್ನ ಕಡೆಗಣಿಸಂಗಿಲ್ಲ, ಚೆನ್ನಾಗ ನೋಡ್ಕೊಳ್ತಾರ. ಇಲ್ಲ ಮಗ ಮಾಡಿದ್ದೆಲ್ಲ ಭೇಷ್ ಮಗನೇ, ವೆರಿ ಗುಡ್, ಹೊಡೆದಿದೀಯ. ಪಕ್ಕದ ಮನೆಯಲ್ಲಿ ಜಗಳ ಮಾಡಿರ್ತಾನೆ, ಯಾಕೆ ನನ್ನ ಮಗಗೆ ಹೊಡೆದ ನೀನು? ಯಾರ ಹಡ್ದಾಕಿಲ್ಲ, ನಾವು ಒಂದು ಪೆಟ್ಟು ಹಾಕಿಲ್ಲ, ನೀನ್ ಯಾರು ಮುಟ್ಟಕ್ಕ ಅಂತ ಕೇಳ್ತಾ ಬಂದು ಅವನು ಏನ್ ಮಾಡ್ತಿದ್ರು ಸುಮ್ಮನಿದ್ರು. ಅವನಿದ್ರಿಗೆ ಸಿಗರೇಟ್ ಸೇರಿ ಅವನ ಕೈಯಾಗನ ಪಾಕೆಟ್ ತಗೊಂಡ್ಬಂದು ಕುಡಿದು ಅವನೇ ಮಾಡಿದ್ ನಾವು ಬಿಟ್ವಿ ಅಂತಂದ್ರ ಮುಂದೊಂದು ದಿನ ಅವ ನಮ್ಮನ್ನ ಪಕ್ಕಾ ಹೊರಗಡೆ ಹಾಕ್ತಾನೆ. ಮಾಡಿದ್ದನ್ನೋ ಮಾರಾಯ. ಕುಂತಿ ಮಕ್ಕಳನ್ನ ಕುಂತಿ ಚೆನ್ನಾಗಿ ಬೆಳೆಸಿಲ್ಲ. ಧರ್ಮರಾಯ ದೊಡ್ಡವನು, ಅರ್ಜುನ, ಭೀಮ, ನಕುಲ, ಸಹದೇವ ಆ ತಂದೆ ತಾಯಿಗಳ ಆಜ್ಞಾ ಪಾಲಕರಾಗಿ ಬೆಳೆದ್ರ. ಈ ಇನ್ನೊಬ್ಬ ಹೆಣ್ಮಗಳು ಗಾಂಧಾರಿ, ಗಂಡಕ್ ಕಣ್ಣಿಲ್ಲ ಅಂತ ಆಕಿನೂ ಕಣ್ಣು ಕಟ್ಕೊಂಡ್ಲು. ಮಕ್ಕಳು ಏನ್ ಮಾಡಿದ್ರು ಸೈ, ಅವ ಹೊಡೆದ್ರು ಸೈ, ಅರಿಗಿನ ಮನ್ಯಾಗ ಇಟ್ಟು ಕೊಳ್ಳಿ ಇಟ್ಟರು ಸೈ, ಪಗಡಿ ಒಳಗ ಶಕುನಿ ಕರ್ಕೊಂಡ್ರ ಪಗಡಿ ಆಟ ಹಾಕಿ
ದ್ರೌಪದಿ ಸೀರೆ ಎಳೆದ್ರು ಸೈ, ಮುಂದೇನಾದ್ರ ಅವ್ರ ಕಣ್ಣೆದ್ರಾಗ ಮಣ್ಣಾದ್ರ. ಇದರಿಂದ ನಾವು ಕಲಿಯೋದೇನು? ನಾವು ಕೌರವರಂತೆ ತಯಾರಾಗಬೇಕಾ, ಪಾಂಡವರಂತೆ ತಯಾರಾಗಬೇಕಾ? ತಂದೆ ತಾಯಿಗಳಿದ್ದರೆ ಕುಂತಿ ಹೆಂಗೆ ಮಕ್ಕಳನ್ನು ಬೆಳೆಸ್ಬೇಕಾ, ಅಥವಾ ಗಾಂಧಾರಿ ತರ ಗಂಡದು ಇಲ್ಲಂತ ನಾನು ಕಣ್ಣು ಕಟ್ಕೊಂಡು ಸುಮ್ಮನೆ ಇರ್ಬೇಕಾ? ಇಷ್ಟ ನೋಡ್ರಿ ಸರ ನೀವು ಕೇಳಿದ್ಕ. ನೆಕ್ಸ್ಟ್ ಹಂಗೇನಿಲ್ಲ, ಅವೆಲ್ಲ ನೌಕರಿ ಹುಡ್ಕೊಂಡು ಹೋದಾರ. ದೇವ್ರ ನಾನು ಹಂಗ್ ಹಿಂಗ್ ಅಂತ ಹೇಳಿದ್ಮೇಲೆ ಎಲ್ಲ ಸುಳ್ಳು ಹೇಳಕತ್ತೀನಿ. ನಾನು ಕಂಡಕ್ಟರ್ ಆಗ್ಬೇಕಂತಂದಮ್ಮ, ನೌಕರಿ ಸಿಕ್ಕ ಸಾಕಪ್ಪ. ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ, ಇಲ್ಲೇ ಇರ್ತೀನಿ, ತಲೆ ಕೆಡಿಸ್ಕೊಂಡು. ಕಂಡಕ್ಟರ್ ಆದ್ರೆ ಸಾಕಂತ ಹೊಂಟವ. 8 ನೌಕರಿ ಬಂದಿದ್ವ. ಕೋಸ್ಟಲ್ ಅಸಿಸ್ಟೆಂಟ್ಗೂ ಸಹ್ಯ, KSRTCಗೂ ಸಹ್ಯ, ರೈಲ್ವೆ ಡಿಪಾರ್ಟ್ಮೆಂಟ್ಗೂ ಸಹ್ಯ, ಬ್ಯಾಂಕ್ ಪ್ರೊಬೇಷನರ್ ಆಫೀಸರ್ಗೂ ಸಹ್ಯ. ಬಟ್ ನನಗೊಬ್ಬ ಒಳ್ಳೆ ಗುರು ಅದಾರ, ಸ್ವಾಮಿ ನಿರ್ಭಯಾನಂದರು ಅಂತ. ಆ ಪುಣ್ಯಾತ್ಮ ನಾನು ನೌಕರಿ ಕಾರ್ಡ್ ಹಿಡ್ಕೊಂಡು ಹೋದಾಗಲೆಲ್ಲ ಬೈಯರ, 10 ವರ್ಷ ನಂತರ ನೀ ಅಪ್ಲಿಕೇಶನ್ ಹಾಕಿದ್ರು ನಿಮ್ಗೆ ಸಿಗುತ್ತಾ? ಈಗ 21-22 ವಯಸ್ಸು ನಿನಗ, 10 ವರ್ಷದ ತನ ಆಯ್ತು. ಓದು ಸರಿಯಾಗಿ ಹೇಳಿಕೊಟ್ಟಿದ್ದೀನಲ್ಲ. ಕೊನೆಗೆ ಒಂದ್ ದಿವ್ಸ ತಲೆ ಕೆಟ್ಟು ಹೋದೆ. ಹಾಗೆ ಹಾಕಿನ ಮರಾಯ ಮನೆಗೆ ಸಿಕ್ಕಾಪಟ್ಟೆ ಸಮಸ್ಯೆದು. ಗೋವಾ ಪುತ್ತೂರು ಎಲ್ಲ ದುಡ್ಯಾಕ್ ಹೋಗ್ಯಾರ ನಮ್ಮ ಮನೆಗ. ಒಳ್ಳೆ ಕಥೆ ಆಯ್ತಲ್ಲ, ನಿಮ್ಗಂತೂ ಏನು ಇಲ್ಲ. ಹಿಂದ ಮುಂದ ಭಕ್ತರ ಮನೇಲಿ ಊಟ ಎಲ್ಲ ಆಯ್ತು, ನೀವು ಹೆಂಗ್ ಹಿಂಗಂದ್ರ ಬೈದ್ಬಿಟ್ರು. 1000 ಜನರಿಗೆ ಅನ್ನ ಹಾಕುವ ಶಕ್ತಿ ಇರೋ ನೀನು 4 ಜನರಿಗೆ ಸೀಮಿತ ಆಗ್ತಿದ್ದೀನಿ ಅಂತೀಯ ದಡ್ಡ. ಆವಾಗ ಹೋದ್ರೆ ಒಂದೇ ₹1 ಕೊಡದೆ ನೌಕರಿ ಸಿಗ್ಲಿಕ್ಕೆ ಯಾವ ನೌಕರಿ ಐತಪ್ಪ? ನಮಗೆಲ್ಲ ಹೆದರ್ಸರ. ಪೊಲೀಸ್ ನೌಕರಿ ಹಾಕೊಂಡು ರೊಕ್ಕ ಕೊಡ್ಬೇಕಂತ, ಮಾಸ್ತರ್ ಆಗ್ಬೇಕಂದ್ರೆ ರೊಕ್ಕ ಕೊಡ್ಬೇಕಂತ, ಏಡೆಡ್ ಸ್ಕೂಲ್ನಾಗ ಹೋಗ್ಬೇಕಂದ್ರೆ ಅವ್ರು ಡೊನೇಷನ್ ಕೊಡ್ಬೇಕಂತ ಏನೇನೋ ಅನ್ನಾರ. ನಾವು ಹೆದರಿದ್ವಿ ನಿಮ್ ತರ ಹಳ್ಳಿ ಹುಡುಗ್ರಿ ಹೆದರಿದ್ವಿ. ರೊಕ್ಕ ಕೊಡ್ಲಾರ್ದಂಗೆ ನೌಕರಿ ಹೋಗೋದು ಯಾವ್ದೈತಪ್ಪ? IAS ಅಂತ ಐತಂತ ಒಂದು, ಅಲ್ಲಿ ಬರೀ ಪ್ರತಿಭೆಯನ್ನ ನೋಡ್ತಾರಂತ, ಒಳ್ಳೆ ವ್ಯಕ್ತಿಗಳಿಗೆ ಹುಡುಕ್ತಾರಂತ. ಅವರು ದೇಶ ಮುನ್ನಡೆಸೋರು, ರಾಜ್ಯ ಮುನ್ನಡೆಸೋರು, ಜಿಲ್ಲೆ ಮುನ್ನಡೆಸೋರು ಅಂತ. ಹೌದದ ಹಂಗಾರ ಅದನ್ನ ಬರೆಯಾರ ಹಂಗಾರ ಅಂತೇಳಿ ಅದನ್ನ ಬರೆದ್ವಿ. ಹಿಂಗಾಗ್ಲಿ ಅಷ್ಟ. ಸರ್, ನಾವು ಅಂಗನವಾಡಿಯಿಂದ ಆಗಲಿ ಅಥವಾ ಕನ್ನಡ ಶಾಲೆಯಿಂದ ಆಗಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯಿಂದ ಬರ್ತೀವಿ ಸರ್. ನಮ್ಮ ಸ್ನೇಹಿತರು ಕೂಡ ಬರ್ತಾ ಇದ್ದಾರೆ ಸರ್. ಅಂದ್ರೆ ನಾವು PUC ಡಿಗ್ರಿವರೆಗೂ ಜೊತೆಯಲ್ಲೇ ಕಲ್ತ್ಬಿಟ್ಟಿವಿ. ಆದ್ರೆ ಈ ಮೀಸಲಾತಿ ಅಂತಕ್ಕಂಥದ್ದು ಬಂದು ನಮ್ಮ ಉದ್ಯೋಗದಲ್ಲಿ ಬದಲಾವಣೆ ಆಗ್ತದೆ ಸರ್. ನಮ್ಮ ಸ್ನೇಹಿತರು ನಮ್ಮಷ್ಟೇ ಶಾಣೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಆದ್ರೂ ಅವರು ಉದ್ಯೋಗನ ಹೊಂದ್ತಾ ಇದ್ದಾರೆ. ಆದ್ರೆ ಈ OBC SC ST ಅಂತಕ್ಕಂಥ ಮೀಸಲಾತಿ ಇದೆಯಲ್ಲ, ಇದು ಸರಿಯಾ ತಪ್ಪ ಅಂತ. ಸರಿ ತಪ್ಪನ್ನ ಅಂತ ನಾ ಹೇಳಲ್ಲ, ಎಕ್ಸ್ಪ್ಲೇನ್ ಮಾಡ್ತೇನೆ. ನಂಗೆ ಏನ್ ಗೊತ್ತೈತೆ ನಾನು. ನಮ್ದು ಶ್ರೇಣೀಕೃತ ಸಮಾಜ. ನಮ್ಮ ಸಮಾಜದಲ್ಲಿ ಸರಿ ತಪ್ಪು, ದೊಡ್ಡವರು ಮೇಲವರು, ಅವ್ರು ಹಂಗ ಹಿಂಗ ಅನ್ನೋದನ್ನ ತಿಳಿಯದ ಮೊದಲಿಂದ ಮಾಡ್ಕೊಂಡು ಬಂದ್ಬಿಟ್ಟಿದೆ. ಅದ್ರ ಬಗ್ಗೆ ನಾನೇನು ಹೇಳಲ್ಲ. ಇದಕ್ಕೆ ಪರಿಹಾರ ನಾನು ಅನ್ಕೊಂಡಿದ್ದು, ನನಗೂ ನಿನ್ನಂಗೆ ಪ್ರಶ್ನೆ ಇದ್ದದ್ದು ಏನಂದ್ರೆ, ಇದೇನು ಬೇಡಪ್ಪ, ಎಲ್ಲರೂ ಸರ್ವರು ಸಮಾನರು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಎಲ್ಲರಿಗೂ ಏಕ ರೀತಿಯ ಶಿಕ್ಷಣ ಕೊಟ್ಬಿಡಿ. ರವಿಚಂದ್ರನ್ ಅವರ ಮಗಳು ಭೂಮಿ, ನಮ್ಮ ಏನಪ್ಪ ನಿನ್ನ ಹೆಸರು? ಮಂಜಣ್ಣ, ನೀನಲ್ಲ, ಅವನು ಪಕ್ಕದಲ್ಲಿ ನಿಂತಾನ. ಗವಿಸಿದ್ದಪ್ಪನ ಮಕ್ಕಳದವನ ಮತ್ ಮನೆ ಕರ್ಕೊಂಡಿಲ್ಲ ಅವನ. ಒಬ್ಬ ಉನ್ನತಾಧಿಕಾರಿಯ ಮಕ್ಕಳು, ಕೆಳ ಹಂತದ ವ್ಯಕ್ತಿಯ ಮಕ್ಕಳು, ಎಲ್ಲರಿಗೂ ಏಕ ಶಿಕ್ಷಣ ಪದ್ಧತಿ ಕೊಟ್ಬಿಡೋಣ. ದೊಡ್ಡದ ನಮ್ಮ ಸೋಫಿಯಾ ಸ್ಕೂಲಲ್ಲಿ ಓದ್ತಾಳೆ ನನ್ನ ಮಗಳು, ದೊಡ್ಡ ಶಾಲೆ ಅದು ಬೆಂಗಳೂರಿಗೆ. ನೀವೆಲ್ಲ ಇಲ್ಲಿ ಓದ್ತೀರಿ. ನಾಳೆ ಈ ಹುಡುಗಿ ಚಿಕ್ಕದೈತೆ, ನಮ್ಮ ಮಗಳು ಇಷ್ಟ ಅದಲ್ಲ. 6 ವರ್ಷ ಚೂಟು. ನಿನ್ಗ ಎಷ್ಟು ವಯಸ್ಸ? 6 ವರ್ಷ ಇರುತ್ತಾ? ನನ್ನ ಮಗಳು ಇವಾಗ ಅಲ್ಫಾಬೆಟ್ಸು, ಇಂಗ್ಲಿಷು ಎಲ್ಲ ಹೇಳ್ತಾಳ, ಪಡ 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 ಪಡ. ಅವಳಲ್ಲಿ ಈ ಹುಡುಗಿ ನಾಳೆ ಅವಳ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಾ? ಹೊಂದಾಣಿಕೆ ಆಗುತ್ತಾನೆ?
ಅದು ಎಲ್ಲೇ ಇದು ಎಲ್ಲೇ ಪಾಪ ಎಲ್ಲರಿಗೂ ಒಂದೇ, ಆ ಹುಡುಗಿ ಈ ಹುಡುಗಿ ಇಬ್ಬರು ಒಂದೇ ಶಾಲೆಗೆ ಸೇರ್ಸ. ಏನ್ ಕಲಿತೀವಿ, ಪ್ರೈಮರಿನೂ ಹಂಗೆ, SLCನೂ ಒಂದೇ, PUCನೂ ಒಂದೇ, ಯಾರಿಗೂ ಡಿಸ್ಕ್ರಿಮಿನೇಷನ್ ಮಾಡೋದು ಬೇಡ. ಫಸ್ಟ್ ಶಿಕ್ಷಣ ಕೊಟ್ಟು ಬಿಡೋಣ, ಉಳಿದೆಲ್ಲ ತೆಗೆದು ಬಿಡೋಣ. ಹಾಗಾಗಲಿಕ್ಕೆ ಸಾಧ್ಯ ಇದ್ದರೆ ಇದನ್ನ ಮಾಡಬಹುದು. ಇಲ್ಲದೆ ಹೋದ್ರೆ ಈಗ ಇವರಿಬ್ಬರಿಗೂ ಸಮಾನ ವೇದಿಕೆ ಕಲ್ಪಿಸ್ಬೇಕಲ್ಲ. IAS ಅನ್ನೋ ಪರೀಕ್ಷೆಯನ್ನ ದೇಶದ ಅತ್ಯುನ್ನತ ಶ್ರೀಮಂತರ ಮಕ್ಕಳಿಂದ ಹಿಡಿದು ಕ್ಯಾಬಿನೆಟ್ ಸೆಕ್ರೆಟರಿಯ ಮಗುವಿನಿಂದ ಹಿಡಿದು ನನ್ನಂತ ಹಳ್ಳಿಯಲ್ಲಿ ಟ್ಯಾಪಿ ಚಡ್ಡಿ ಕಾಕಿ ಚಡ್ಡಿ ಹಾಕೊಂಡು ಓಡ್ತಾ ಇದ್ದೆ ನಾನು ಶಾಲೆಗೆ 8 ಕಿಲೋಮೀಟರ್ ನೀಲ್ಗುಂದಿಂದ ಮುಳುಗನ್ ಮಠ. ನಾನು ಅವ್ರ ಜೊತೆ ಬರೀಬೇಕಂದ್ರೆ ಇದು ಹೆಂಗ ನಾವೆಲ್ಲ ಹಿಂಗ್ ಮಾಡಿದ್ರೆ ಮುಂದೆ ಬಿಡ್ತಾವ. ಅವರಿಬ್ಬರಿಗೂ ಕೂಡ ಸಮಾನತೆಯನ್ನ ಕಲ್ಪಿಸ್ಲಿಕ್ಕೆ ಅದಕ್ಕೆ ಕುಶನ್ ಅದು ಮೀಸಲಾತಿ ಎನ್ನುವುದು ಇಲ್ಲ ಅಷ್ಟ ಇಲ್ಲ, ಎಲ್ಲ ಕಡೆ ಇರ್ತದೆ ಆಕ್ಚುಲಿ. ಆದರೆ ಅದನ್ನ ವರಮಾನ ಅಥವಾ ಆರ್ಥಿಕ ಹಿನ್ನೆಲೆಯನ್ನ ಆಧರಿಸಿ ಕೊಟ್ರ ಒಳ್ಳೇದಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ. ಆಸ್ ಅನ್ IPS ಆಫೀಸರ್ ನನಗೆ ಕಮೆಂಟ್ ಇಲ್ಲ. ಆದ್ರೆ ನಮ್ದೊಂದು ಈ ಆಸೆ ಇದೆ, ಏನು, ಎಲ್ಲರಿಗೂ ಸರ್ವ ರೀತಿಯ ಶಿಕ್ಷಣ, ಏಕ ರೀತಿಯ ಶಿಕ್ಷಣ ಕೊಟ್ಬಿಡೋಣ. ಆಮೇಲೆ ಅವ್ರ ತಾಕತ್ ಪ್ರಕಾರ ಹೊಡೆದಾಡ್ಕೊಳ್ತಾರ, ಅವ್ರು ತಗೊಳ್ತಾರ. ಅವಾಗ ಅವ್ರಿಗೆ ಏನ್ ಬೇಕು, ಅವ್ರಿಗೆ ಒಳ್ಳೆ ಶಿಕ್ಷಣವನ್ನ ಕೊಟ್ಟು ಬಿಟ್ರೆ ಮಕ್ಕಳಿಗೆ ಯಾವ ಹುದ್ದೆ ಅವ್ರಿಗೆ ಬೇಕೋ ಅದನ್ನ ಪಡ್ಕೊಂಡ್ಬಿಡ್ತಾನೆ. ಬಟ್ ದುರಾದೃಷ್ಟವಶಾತ್ ಹಂಗಿಲ್ಲ. SLC ಪಾಸ್ ಆಗಿರ್ತೋ, ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಹುಡುಗರಿಗೆ ಧಾರವಾಡಕ್ಕೆ ಹೋಗಕ್ಕಾಗಲ್ಲ ಕಲಿಯಾಕ, ಕೊಪ್ಪಳಕ್ಕೆ ಹೋಗಕ್ಕಾಗಲ್ಲ, ಮುಂಡ್ರಿಗೆ ಇರಕ್ಕಾಗಲ್ಲ. ಅಪ್ಪ ಹಂಗಿರ್ತಾರ, ಅಮ್ಮ ಹಿಂಗಿರ್ತಾಳ, ಓದ್ಬೇಕು ಬರಿಬೇಕು, ಇಲ್ಲ ಮಾನಸಿಕವಾಗಿ ಪ್ರೆಷರ್ ತರ್ತಾರ. 5,000 ರೂಪಾಯಿ ಬಡ್ಡಿಗೆ ತಗೊಂಡಿರ್ತಾರ, 13,000 ಮಾಡಿಬಿಡ್ತಾರ. ಯಾರ 2 ಬಡ್ಡಿ 3 ಬಡ್ಡಿ ಹಾಕಿ ಸಂಘದಾಗ ಸಾಲ ತಗೊಂಡಿರ್ತಾರ. ಹೆಣ್ಮಕ್ಳೆಲ್ಲ ಬಂದು ಮನೆಗೆ ತೊಂದರೆ ಕೊಡ್ತಿರ್ತಾರ, ಯಾವಾಗ ಕೊಡ್ತೀವಿ ಅಂತ ಹೇಳಿ. ಅದಕ್ಕೆ ಅವ್ನು ತಲೆ ಕೆಟ್ಟು ಶಾಲೆ ಬಿಟ್ಬಿಡ್ತಾನೆ ಹುಡುಗ. ಶಿಕ್ಷಣ ಎನ್ನುವುದನ್ನ ಕೊಟ್ಟು ಬಿಟ್ರೆ ಇದು ಯಾವುದರ ಅವಶ್ಯಕತೆ ಇಲ್ಲ. ಎಷ್ಟೋ ಜನ 25 ಲಕ್ಷ ಮಕ್ಕಳಿಗೆ, ನಮ್ಮ ದೇಶದಲ್ಲಿ 25 ಲಕ್ಷ ಮಕ್ಕಳಿಗೆ 2 ಹೊತ್ತಿನ ಊಟ ಸಿಗಲ್ಲ. ಈ ಕ್ಷಣದ ನಾನು ವಾಸ್ತವಿಕ ಸ್ಥಿತಿ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಮಕ್ಕಳು ಶಾಲೆ ಕಲಿಯುವ ಆಸಕ್ತಿ ಇದ್ರೂ ಕೂಡ ಸೌಲಭ್ಯಗಳಿಲ್ಲ. ಅವ್ರನ್ನ ತಗೊಂಬಂದು ಕೊಡ್ಬೇಕಾ ಬೇಡಪ್ಪ, ಅವ್ರನ್ನ ಶಾಲೆಗೆ ಸೇರಿಸ್ಬೇಕಾ ಬೇಡ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಅದನ್ನ ವಿಚಾರ ಮಾಡ್ಲಿಕ್ಕೆ ನಮ್ಮ ದೊಡ್ಡವ್ರ ಮೇಲೆ ಕುಂತಾರ. ನೀವೆಲ್ಲ ಸೇರಿ ದೊಡ್ಡ ಸಭೆಗಳಿದೆ, ಬಹಳ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಬಿಟ್ಬಿಡೋಣ. ಅದನ್ನ ನಾವೇನ್ ಮಾಡ್ಬೇಕಂತಂದ್ರೆ, ಈಗ ಅವ್ರನ್ನ ಮಾನದಂಡ ಇಟ್ಟಿದಾರಲ್ಲ, ಆ ಮಾನದಂಡದಲ್ಲಿ ತೇರ್ಗಡೆ ಆಗೋಣ. ಫಸ್ಟ್ ನಾವು ಆ ಹಂತಕ್ಕೆ ಬಂದ ಮೇಲೆ ಕುತ್ಕೊಂಡಾಗ ಯೋಚನೆ ಮಾಡೋಣ. ಫಸ್ಟ್ ನಾವು ಗಟ್ಟಿಯಾಗಿಬಿಟ್ಟು ಆ ಲೆವೆಲ್ಗೆ ಹೋಗೋಣ. ಆ ವಿಚಾರವನ್ನೆಲ್ಲ ದೊಡ್ಡವ್ರಿಗೆ ಬಿಡೋಣ. ಅವ್ರೇನ್ ಮಾಡ್ತಾರೆ ಮಾಡ್ಲಿ. ದೇಶ ರಾಜ್ಯಕ್ಕೆ ನಾವು ಕೆಲವೊಂದಿಷ್ಟು ಜನರನ್ನು ಕಳಿಸಿದ್ರೆ ಅವ್ರು ಮಾಡ್ತಾರೆ. ಶಿಕ್ಷಣವನ್ನ ಕೊಟ್ಟಿದ್ದೇ ಆದ್ರೆ ಅದರ ಅವಶ್ಯಕತೆ ಇಲ್ಲ. ಎಲ್ಲಿಯವರೆಗೆ ಅಂತಹ ಡಿಸ್ಕ್ರಿಮಿನೇಷನ್, ಅಸಮಾನತೆ ಇರ್ತದೋ ಅದು ಅನಿವಾರ್ಯವಾಗಿ ಮುಂದುವರಿಯುತ್ತೆ. ಓಕೆ, ಸಿಕ್ಕಾಬಿಟ್ಟೆ ತಾಯಿ. IPS ಅಧಿಕಾರಿ ಅಲ್ಲ ಸರ್ ನೀವು ಕಂಡ ಸೋಲುಗಳು ಯಾವ್ಯಾವು? 1 2 ಎಷ್ಟು ಹೇಳಿಮ್ಮ? ಸಿಕ್ಕಾಪಟ್ಟೆ ಸೋತಿದ್ದೀನಿ ನಾನು. ಸಿಕ್ಕಾಪಟ್ಟೆ ಸೋಲುಗಳನ್ನು ಅನುಭವಿಸಿದ್ದೀನಿ, ಸಿಕ್ಕಾಪಟ್ಟೆ ವಿಫಲತೆಗಳನ್ನು ಅನುಭವಿಸಿದ್ದೀನಿ. ಬಟ್ ನನ್ನ ಒಂದು ಗುಣ ಏನಂದ್ರೆ, ಆ ವಿಫಲತೆಯಿಂದ ಪಾಠ ಕಲಿತೀನಿ ನಾನು. ಓಹೋ ನಾನು ಹೀಗೆ ಮಾಡಬಾರ್ದಾಗಿತ್ತು, ಮುಂದಿನ ಸಾರಿ ನಾನು ಹೀಗೆ ಮಾಡ್ತೇನೆ. ಓಹೋ ನಾನು ಈ ಅಪ್ರೋಚ್ ಅಲ್ಲಿ ಇಲ್ಲಿ ಎಡವಿದೆ, ಇಲ್ಲಿ ತಪ್ಪಿದೆ, ಅದಕ್ಕಾಗಿ ನಾನು ಸೋತೆ. ಇನ್ನು ಮುಂದೆ ನಾನು ಯಶಸ್ಸನ್ನು ಈ ಎಲ್ಲ ಆದರ್ಶಗಳನ್ನ ಅಥವಾ ಮೆಟ್ಟಿಲುಗಳನ್ನ ರಾಗಿಸ್ಕೊಳ್ತೇನೆ, ಆಮೇಲೆ ಮುಂದುವರಿತೇನೆ ಅಂತ ಹೋಗ್ತೀನಿ. ಸತ್ಯವನ್ನೇ ನುಡಿಯಬೇಕು ಅನ್ಕೊಳ್ತೀನಿ. ಆದ್ರೂ ಒಂದೊಂದು ಸಾರಿ ಎಲ್ಲರನ್ನೂ ಕೂಡ ಕಣ್ಣೆದುರಿಗಾಗೋ ಯಾವ ಅಪರಾಧಿಯನ್ನು ಕೂಡ ಅಪರಾಧವನ್ನು ಕ್ಷಮಿಸಬಾರದು, ಅಪರಾಧಿಯನ್ನು ಹಾಗೆ ಬಿಡಬಾರದು ಅಂತ ಅನ್ಕೊಳ್ತೀನಿ. ಎಲ್ಲೋ ಒಂದು ಕಡೆ ಬಹಳ ಜನರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಹೋಗಿ ಎಲ್ಲೋ ಒಂದ್ ಕಡೆ ತಿಳಿದು ಕೂಡ ತಪ್ಪು ಮಾಡಿದ್ದೀವಿ, ಯಾರನ್ನೋ ಒಬ್ಬರನ್ನ ಬಿಟ್ಬಿಡ್ತೀವಿ. ಮತ್ತೇನು, ಬಹಳ ಕಟ್ಟುನಿಟ್ಟಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ಇನ್ನು ಮುಂದೆ ಇದನ್ನ ಮಾಡಬಾರ್ದು ಅಂತ. ಆದ್ರೂ ಒಂದೊಂದ್ ಸಾರಿ ನಾನು ತಪ್ಪನ್ನ ಮಾಡ್ತೇನೆ. ನಾನು ಪರಿಪೂರ್ಣನಲ್ಲ. ನೀವು ಅನ್ಕೊಳ್ತೀರಾ ರವಿಚಂದ್ರ ಅವ್ರು ಹಂಗೆ. ರವಿಚಂದ್ರ ಸಾಮಾನ್ಯ ನಿಮ್ಮಂಗೆನೆ, ಏನು ಓದಿದ್ರು ನೆನಪಿರಂಗಿಲ್ಲ ನನಗ. ನಿಮ್ಗೆಲ್ಲ ನೆನಪಿರ್ತೈತಿ.
ನಿಮ್ಮಂಗ ಆಮೇಲೆ ಪರೀಕ್ಷೆ ಬರೀಬೇಕು ಅಥವಾ ಏನಾರ ಮಾಡ್ಕೊಂಡು ತಯಾರಿ ಆಗ್ಲೇಬೇಕು. ಮನಸ್ಸಿಂದ ಹಂಚುಗಳ್ತೇನೆ ಹೊರತು ನನ್ನಲ್ಲೂ ಲೋಪದೋಷಗಳಿದೆ, ಸೋಲುಗಳನ್ನ ಕಂಡಿದ್ದೀನಿ. ಒಂದು ಸೋಲು ಏನಂತಂದ್ರೆ ತಾಯಿ ವಿಫಲತೆ. ನಾವು ಮೈಸೂರಲ್ಲಿದ್ದಾಗ ಇವತ್ತಿಗೂ ಕಾಡುತ್ತೆ. ಒಂದು ಹುಡುಗಿ ಸತ್ತೋಯ್ತಮ್ಮ, ಒಂದು ದೊಡ್ಡ ಕಿಡ್ನಾಪಿಂಗ್ ರ್ಯಾಕೆಟ್ ಅನ್ನ ಬಸ್ಟ್ ಮಾಡಿದ್ವಿ, ಮಕ್ಕಳನ್ನ ಮಾರಾಟ ಮಾಡೋರು. ಒಂದು ಮಗು ಮೇಲುಕೋಟೆಯಲ್ಲಿ ಇಟ್ಟಿದ್ವಿ ತಾಯಿ, 7 ವರ್ಷದ ಮಗು ಸತ್ತೋಗ್ಬಿಡ್ತು, ಸರಿಯಾಗಿ ಕೇರ್ ತಗೊಳ್ಳಿಲ್ಲ ಅಂತ. ಅದು ಇವತ್ತಿನವರೆಗೂ ನನಗೆ ಚುಚ್ತಾ ಇದೆ, ಕಾಡ್ತಾ ಇದೆ. ಒಂದು ಮಗು ಸತ್ತೋಯ್ತು ಅಂತ. ನಾವು ಸರಿಯಾಗಿ ಬಹುಶಃ ಕೇರ್ ತಗೊಂಡಿದ್ರೆ, ಆ ಹುಡುಗಿನ ಒಳ್ಳೆ ಹಂತದಲ್ಲಿ ಇಟ್ಟಿದ್ರೆ ಆ ಮಗು 7 ವರ್ಷದ ಮಗು ಬದುಕಿರೋದು ಅಂತ. ಇನ್ನೊಂದು ದೊಡ್ಡ ಯಾವುದೋ ಒಂದು ಕ್ರಿಮಿನಲ್ ಹಿಡಿತೀನಿ, ಬಿಡಲ್ಲ, ಅದರಲ್ಲಿ ವಿಫಲನಾಗಿದ್ದೀನಿ. ತಾತ್ಕಾಲಿಕ ಟೆಂಪ್ರರಿ ಆಗಿ ಫೇಲ್ ಆಗಿದ್ದೀನಿ. ಸ್ವಲ್ಪ ಅವಾಗ ಸರಿಯಾಗಿ ನಾನು ಮಾಡ್ಕೊಂಡ್ಬಿಟ್ಟಿದ್ರೆ ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಎಲ್ಲೋ ಸ್ವಲ್ಪ ಎಳೆದಿದ್ವಿ ಅನ್ಸುತ್ತೆ ನಾವು ಹುಕ್ಕಿ ಒಳಗೆ. ಅಂತ ಒದವ್ತಾಯಿ ನಾನು ಸೋಲು ಅನುಭವಿಸಿದ್ದೀನಿ, ಇಲ್ಲ ಅಂತಲ್ಲ. ಆ ಸೋಲಿನಿಂದಲೇ ಗಟ್ಟಿಯಾಗಿದ್ದೀನಿ. ನಾನು ಸಕ್ಸಸ್ಗೆ ಆದಾಗ ಯಾವತ್ತೂ ನಾನು ತೇಲಾಡಲ್ಲ. ವಿಫಲತೆ ಆದಾಗ ಭಾಳ ನನ್ನನ್ನೇ ನಾನು ಒಂದ್ಸಾರಿ ಸ್ಟಡಿ ಮಾಡ್ತೀನಿ, ಸಿಂಹಾವಲೋಕನ ಮಾಡ್ತೀನಿ. ಪ್ರತಿದಿನ ನಾನು ಮಾಡೋ ಇನ್ನೊಂದು ಕೆಲಸ ಏನ್ ಗೊತ್ತಾ, ಬೆಳಿಗ್ಗೆ ಎದ್ದ ತಕ್ಷಣವೇ ಏನೆಲ್ಲ ಕೆಲಸಗಳನ್ನು ಮಾಡ್ಬೇಕು ಪಟ್ಟಿ ಮಾಡ್ತೇನೆ. ಒಂದ್ಸಾರಿ ನನಗೆ ನಾನೇ ಹೇಳ್ತೇನೆ, ಈ ದಿನ ನನ್ನ ಅತ್ಯಂತ ಒಳ್ಳೆಯ ದಿನ ಆಗಲಿ, ಇವತ್ತು ನನ್ನಿಂದ ಯಾರಿಗಾದ್ರೂ ಒಳ್ಳೆಯ ಸಹಾಯವನ್ನ ಮಾಡ್ತಾನೆ, ಏನಾದ್ರೂ ನಾನು ವಾಪಸ್ ನನ್ನ ಮನೆಗೆ ಬರ್ತಾನೆ. ಯಾರೇ ನನ್ನನ್ನ ಭೇಟಿಯಾಗಲಿ ಸಾಧ್ಯವಾದಷ್ಟು ಅವರಿಗೆ ನಾನು ಬದುಕಲಿಕ್ಕೆ ಸಕಾರಾತ್ಮಕ ಆಲೋಚನೆಗಳನ್ನ ಕೊಡ್ತಾನೆ. ಯಾವ್ದಾದ್ರು ನಕಾರಾತ್ಮಕ ಆಗಿದ್ರೆ ಅದನ್ನ ನಾನು ಸ್ವೀಕಾರ ಮಾಡಲ್ಲ, ಒಳ್ಳೆಯದನ್ನೇ ಮಾಡ್ತಾನೆ. 1 2 3 4 ಅಂತ ಬೆಳಿಗ್ಗೆ ಆರಂಭ ಮಾಡ್ತೇನೆ. ರಾತ್ರಿ ಬಂದ ಮೇಲೆ ಒಂದ್ಸಾರಿ ಕೂತ್ಕೊಂಡ್ಬಿಟ್ಟು ಏನೆಲ್ಲ ಮಾಡಿದೆ ಇವತ್ತು, ಆ ಊರಲ್ಲಿ ಏನಾಯ್ತು, ಅಲ್ಲಿ ಆ ಕೆಲಸ, ಅಗ್ರಿಕಲ್ಚರು, ಇನ್ನೊಂದು ಮತ್ತೊಂದು ಮಗದೊಂದು, ಪೊಲೀಸಿಂಗ್ ಅಲ್ಲಿ ಏನಾಯ್ತು, ಎಷ್ಟು ಕೇಸ್ ಪತ್ತೆ ಆಯ್ತು, ಓಕೆ ನಾನು ಇವತ್ತು ಎಷ್ಟು ಜನ ಭೇಟಿ ಆದ್ರು, ಎಷ್ಟು ಜನರಿಗೆ ನಾನು ಸಹಾಯ ಮಾಡಿದೆ, ಎಷ್ಟು ಜನರಿಗೆ ಸಹಾಯ ಮಾಡಲಿಕ್ಕಾಗಲಿಲ್ಲ, ನಾಳೆ ಮಾಡಬೇಕು, ಒಂದು ಪಟ್ಟಿ ಮಾಡ್ಬೇಕು, ಏನು ಹೊಸದು ಕಲಿತೆ ಅಂತ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಾರಿ, ರಾತ್ರಿ ಮಲಗಬೇಕಾದ್ರೆ ಇನ್ನೊಂದು ಸಾರಿ. ರಾಜ್ಯಕ್ಕೆ ಒಂದು ಬಜೆಟ್ ಇದೆ ಅಲ್ವೇ, ಓದ್ತೀರಾ? ಇನ್ನೂ ಒಂದು ಮಾತು ಬರುತ್ತೆ. ರಾಜ್ಯ ಮುಂಬರುವ 1 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಮಾಡ್ಬೇಕನ್ನೋದನ್ನ ರಾಜ್ಯದ ಮುಖ್ಯಸ್ಥರು ಮಂಡಿಸುವ ಒಂದು ಬಜೆಟ್, ಅದು ಮುಂಗಡ ಪತ್ರ. ಕೇಂದ್ರ ಸರ್ಕಾರಕ್ಕೆ ಒಂದು ನೀತಿ ಆಯೋಗ ಅಂತಿದೆ ಅಲ್ಲ, 5 ವರ್ಷಗಳ ಅವಧಿಯಲ್ಲಿ 50 ಇಲಾಖೆಗಳಲ್ಲಿ ಆಗ್ಬೇಕಾದ ಕೆಲಸ ಕಾರ್ಯಗಳನ್ನ ಪಟ್ಟಿ ಮಾಡಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದನ್ನ ಪ್ರತಿ ವರ್ಷ ಆಡಿಟ್ ಮಾಡ್ತಾ ಹೋಗ್ತಾರೆ. ಏನಾಯ್ತು, ನಿಮ್ದೊಂದು ಗ್ರಾಮ ಪಂಚಾಯತಿ ಇರುತ್ತಲ್ಲ, ಅದನ್ನ ಆಡಿಟ್ ಆಯ್ತದೆ. ತಾಲೂಕ್ ಪಂಚಾಯತಿ, ನಿಮ್ ZP ಅದು ಆಡಿಟ್ ಆಯ್ತದೆ ಅಲ್ವೇ? ನಮಗೂ ಒಂದು ಬಜೆಟ್ ಇರ್ಬೇಕು, ನಾನೇನ್ ಮಾಡ್ತೀನಪ್ಪ, 1 ವರ್ಷ ಮುಂಬರೋ 5 ವರ್ಷದಲ್ಲಿ ನಾನು ಏನ್ ಮಾಡ್ತೇನೆ, 2020ಕ್ಕೆ ಹೇಗಿರ್ತೀನಿ, 2025ಕ್ಕೆ ಹೇಗಿರ್ತೀನಿ, 2030ಕ್ಕೆ ನಾನು ಹೇಗಿರ್ತೀನಿ, ನನ್ನ ಬಜೆಟ್ ಏನು, ನನ್ನಲ್ಲಿರುವ ಹಣ ಎಷ್ಟು, ನಾನು ಮಾಡ್ಬೇಕಾಗಿರೋ ಉದ್ಯೋಗ ಏನು, ನಾನು ಅದಕ್ಕೆ ಎಲ್ಲಿಂದ ಎರವಲು ಪಡೀಲಿ, ಯಾರಿಂದ ತಗೊಳ್ಳಿ, ಬಡ್ಡಿ ಸಾಲ ತಗೊಳ್ಳ, ಸ್ವಸಹಾಯದಿಂದ ತಗೊಳ್ಳ, ಅಥವಾ ನನ್ನ ಸ್ನೇಹಿತರಿಂದ ತಗೊಳ್ಳ, ಅಥವಾ ಹಿಂದಿತ್ತಲ್ಲ ಮಾರಿ ಬಿಲ್ ಬಂದಿತ್ತಲ್ಲ ಆ ಬಿಲ್ ಹಾಕಿ ನಾನು ಮಾಡಿಸ್ಲಾ ಅಂತ ನಮಗೆ ನಾವೇ ಅಭಿವೃದ್ಧಿ ಆಯ್ತದೆ. ನಿಮ್ಮ ZP ಬಜೆಟ್ ಎಷ್ಟು ಗೊತ್ತಾ ನಿಮ್ಗೆ? ಕೊಪ್ಪಳದ್ದು ಇದಕ್ಕೆ ಹೆಂಗ್ ಉತ್ತರ ಹೇಳಿ ನಾನು? ಎಲ್ಲಿ ಪರವಾಗಿಲ್ಲ, ಇಲ್ಲ ಸರ್, ಅದಕ್ಕೆ ನಾವೇ ಕಾರಣ. ಅದು ಕರೆಕ್ಟ್ ಸರ್. ಅದ್ರಲ್ಲಿ ಆಶ್ಚರ್ಯ ಏನೈತಿ, ರಾಮನಿದ್ದ ಕಾಲಕ್ಕೆ ರಾವಣನಿದ್ದ, ಕೌರವರಿದ್ದ ಕಾಲಕ್ಕೆ ಪಾಂಡವರಿದ್ದ. ಅವ್ರು ಕೇಳಿದ್ರಲ್ಲಿ 100ಕ್ಕೆ 100 ಐತಿ. ಸತ್ಯದಿಂದ ನಡೆಯಬೇಕಾದ್ರೆ ಸಮಸ್ಯೆಗಳು ಬರದೆ ಹೋದ್ರೆ ಆಶ್ಚರ್ಯ ಆಗ್ಬೇಕು ನಿಮ್ಗ. ಅಯ್ಯೋ ನಾ ಸತ್ಯವನ್ನೇ ಹೇಳ್ತಾ ಇದೀನಿ, ಯಾರು ಏನು ಅಂತ ಇಲ್ವಲ್ಲ, ಯಾರ ಏನ್ರಂದ್ರೆ ಹಾ ಪಕ್ಕ ಕರೆಕ್ಟ್, ಈಗ ಕರೆಕ್ಟ್ ಐತಿ. ಸತ್ಯದಿಂದಲೇ ನಡೆಯಬೇಕಾದ್ರೆ, ಧರ್ಮದ ಹಾದಿಯಲ್ಲಿ ನಡೆಯಬೇಕಾದ್ರೆ, ನಮ್ಮನ್ನ ನಾವು ಏನೋ ಒಂದು ಒಳ್ಳೇದನ್ನ ಮಾಡ್ಬೇಕು ಅಂತ ಹೊರಟಾಗ ಕಲ್ಲು ಹೊಡೆದ ಹೊಡಿತಾರ.
ಬಹಳ ಹಣ್ಣಿದ್ದು ಗಿಡಕ್ಕೆ ರೀ ಕಲ್ಲು ಹೊಡೆದ. ನಾವು ಜಾಲಿ ಮಾಡಕ್ಕೆ ಅಂದ್ರೆ ಅವನ ಕುರಿಗಾರ ಹೋಗಿ ಇದನ್ನ ಜಾಲಿ ಇದನ್ನ ಬಿಡಿಸೋದು ಬಿಟ್ಟು ಬ್ಯಾರ ಬಂದು ಹೊಡಿತಾರ. ನಾವು ಹೋಗಿ ಹುಡ್ತೀವಿ ಇಲ್ಲ. ಹಣ್ಣಿನ ಮರಕ್ಕೆ ಹೆಚ್ಚಿಗೆ ಕಲ್ಲು ಬೀಳೋದು ಆಶ್ಚರ್ಯ ಪಡಬೇಡಿ. ಸತ್ಯದ ಮಾರ್ಗ ಅಂದ್ರೆ ಹಂಗ ಅದ. ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಅಂದ್ರೆ ಹಂಗ ಬದುಕ್ಬೇಕು. ಆಶ್ಚರ್ಯ ಪಡಬಾರ್ದು. ಅದು ಯಾವ ಕಾಲಕ್ಕೂ ನಿಂತಿಲ್ಲ. ಚಾಣಕ್ಯ ಬಹಳ ವರ್ಷಗಳ ಹಿಂದನೆ ಒಂದು 50 ರಿಂದ 60 ಪ್ರಕಾರದ ಭ್ರಷ್ಟಾಚಾರಗಳನ್ನು ಪಟ್ಟಿ ಮಾಡ್ಯಾನ. ಅವಾಗ ಚಂದ್ರಗುಪ್ತ ಮೌರ್ಯನ ಕಾಲಕ್ಕ ಕೌಟಿಲ್ಯ. ಇನ್ನಿದು 2021ನೇ ಶತಮಾನ. ಇನ್ ಕೇಳ್ತೀರಾ ಅವನು ಡಬಲ್ ಆಗಿರ್ತದೆ. ಆದ್ರೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೀವ, ಕುಮ್ಮಕ್ ಕೊಡ್ತಾ ಇದೀವ, ಅಥವಾ ಅದು ಕಡಿಮೆ ಆಗ್ಲಿಕ್ಕೆ ಕಾರಣ ಆಗ್ತಿದೀವ ಅನ್ನೋದು ಅದರ ಪ್ರಮಾಣವನ್ನು ನಿರ್ಧಾರ ಮಾಡುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಐ ರಿಪೀಟ್ ಇಟ್ ಅಗೇನ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಹೋರಾಟ ಮಾಡಲೇಬೇಕು ನಮ್ಮ ಹಕ್ಕುಗಳಿಗಾಗಿ. ಗ್ರಾಮ ಪಂಚಾಯತ್ STP ಯೋಜನೆಯಲ್ಲಿ 3 ಕೋಟಿ ರೂಪಾಯಿ ಅಂತ ಹಾಕಿದಿಲ್ಲ ಸರ್. ಯಾರು ಸರ್ ಕಾಂಟ್ರಾಕ್ಟರು? ಯಾರು ಸರ್ ಅವರು ಕ್ವಾಲಿಟಿ ಮಾಡಿದ್ದು? ಕಾಂಕ್ರೀಟ್ ಮಿಕ್ಸ್ ಮಾಡಿದವ್ರು ಯಾರು? ಎಲ್ಲಿಂದ ತಗೊಂಡ್ಬಂದ್ರಿ? ಬುಕ್ ಮೆಜರ್ಮೆಂಟ್ ಎಲ್ಲಿಂದ ತೋರಿಸಿ ಸರ್ ಅಂತ ಹೇಳಿ ಕೇಳಬೇಕು. ಅಕ್ಷರ ದಾಸೋಹ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಪ್ರಶ್ನೆ ಮಾಡಿದಾಗ ಖಂಡಿತ ಅವ್ರ ಕಣ್ ಕೆಂಪಾಕವ್. ಇಲ್ಲ ಅಂತಲ್ಲ. ಆದ್ರೆ ನೀವು ಯಾತಕ್ಕಾಗಿ ಪ್ರಶ್ನೆ ಮಾಡ್ತೀರ ಅನ್ನೋದು ಮುಖ್ಯ. ಕೆಲವೊಂದಿಷ್ಟು ಜನ ಇರ್ತಾರೆ RT ಆಕ್ಟಿವಿಸ್ಟ್ ಅಂತ ಹೇಳಿ ಸುಮ್ಮನೆ ವಸೂಲಾತಿ ಕಾರ್ಯಕ್ರಮ ಇಲ್ಲ. ಹಂಗ ಸರ ಹಿಂಗ ಸರ ಅವ್ನು ಹೋಗ್ಬಿಟ್ಟೆ ನೋಡಪ್ಪ ಇಷ್ಟ ತಗೊಂಡ್ರ ಮುಗಿತಾವ ಕಾಲ್ ಹಿಂಗ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾನ. ಹಂಗಾಗುವುದು ಬೇಡ. ಅದನ್ನ ನೀವೇ ನಿಭಾಯಿಸ್ಬೇಕು. ಲಂಚ ತೆಗೆದುಕೊಳ್ಳುವಷ್ಟೇ ಕೊಡುವುದು ಕೂಡ ಅಪರಾಧ. ನಮ್ ಕೆಲಸ ಆಗ್ಬೇಕಾದ್ರೆ ಖುಷಿ ಕೆಟ್ಟ ಮಾಡಿಸ್ಕೊಂಡ್ ಬಂದ್ಬಿಡ್ತೀವಿ. ಯಾವಾಗ ಕೆಲಸ ಆಗಲ್ಲ ಅವ್ ಕಲ್ಲು ಹೊಡಿತೀವಿ. ಆ ಸ್ವಭಾವ ಇರಬಾರ್ದು. ಆದಾಗ್ಯೂ ಕೂಡ ಒಳ್ಳೇದಾಯ್ತದೆ ಸರ್. ಈಗ ಬಹಳ ವ್ಯವಸ್ಥೆಗಳು ಬಂದವೆ. ನಿಮಗೆ ಹಂಗ ಅನ್ಸಿದ್ರೆ ನೀವು ಹಿರಿಯ ಅಧಿಕಾರಿಗಳು ಗಮನಕ್ಕೆ ತರಬೇಕು. ಅವರು ನಿಮ್ಗೆ ಸಹಾಯ ಮಾಡಲಿಲ್ಲ. ಉದಾಹರಣೆಗೆ ಈಗ ಪೊಲೀಸ್ ಸ್ಟೇಷನ್ ಅಂತ ಈಗ ಪೊಲೀಸ್ ಕಾನ್ಸ್ಟೇಬಲ್ ಸಹಾಯ ಮಾಡಿದ್ರೆ PSI ಮಾಡಿದ್ರೆ ಇನ್ಸ್ಪೆಕ್ಟರ್ ಮಾಡಿದ್ರೆ DSP ಮಾಡದೆ ಹೋದ್ರೆ SPನೂ ಮಾಡಿಲ್ವೇ, IGನೂ ಮಾಡಿಲ್ವೇ, DG ಅಂಡ್ IG. ಈ ಎಲ್ಲೋ ಒಂದು ಹಂತದಲ್ಲಿ ನಿಮ್ಗೆ ನ್ಯಾಯ ಸಿಗ್ತದೆ. ಬಟ್ ಆ ನ್ಯಾಯ ಪಡೆಯುವ ವ್ಯವಧಾನ, ಸಮಾಧಾನ ನಮ್ದಿರ್ಬೇಕು. ಸಡನ್ಲಿ ನ್ಯಾಯ ಸಿಗಲ್ಲ. ನ್ಯಾಯಕ್ಕಾಗಿ ಹೋರಾಟ ಮಾಡೋದು ಕೂಡ ಒಂದು ತಪಸ್ಸಿದ್ದಂಗೆ. ಕಷ್ಟ ಐತೆ ಸರ್, ನಂಗೆ ಅರ್ಥ ಆಯ್ತದ. ಬಟ್ ನೀವು ಹೋರಾಟ ಮಾಡಬೇಕಾಗತ್ತೆ ಸರ್. ನೀವು ಅಭ್ಯಾಸ ಮಾಡಿದಂಥ ವಿಷಯದಲ್ಲಿ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಪಠ್ಯ ಪುಸ್ತಕ ವಿಷಯ ಮುಂದಿನ 10 ವರ್ಷದಲ್ಲಿ ಬದಲಾವಣೆ ಸಾಧ್ಯತೆ ಇದು ಒಳ್ಳೆ ಪ್ರಶ್ನೆ ಕೇಳಿದಿರೋರು. ನೀವೇನು IPS ಮಾಡಿದ್ರಲ್ಲ, ಆ IPSಗೆ ಪೂರಕ ಆಗುವಂತೆ ಹಿಂದಿನ ಪಠ್ಯ ಪುಸ್ತಕದಲ್ಲಿ ಮುಂದೆ 10 ವರ್ಷ ಏನಾದರೂ ಬದಲಾವಣೆಯಾಗಿ ಅದಕ್ಕೆ ಸಹಕಾರಿ ಆಗುತ್ತಾ ಅಂತ ಪ್ರಶ್ನೆ. ವ್ಯಾಲಿಡ್ ಕ್ವಶನ್. ಏನ್ ಮಾಡ್ತೀರಿ ಸರ್ ತಾವು? ಮಾಸ್ಟರಾ? ಜಸ್ಕಾಮ್ನಾಗ ಅದರ ಮಕ್ಕಳು ಅದಾರ ಸರ್ ಮನ್ಯಾಗ? ಯಾಡದವ? ಚೆನ್ನಾಗಿ ಬೆಳೆಸಿ ಸರ್. ನಮ್ಮ ಸ್ವಾಮಿ ನಿರ್ಭಯಾನಂದರು FM ರೇಡಿಯೋ ಬೆಂಗಳೂರು ಯಾರು ಬರ್ಕೊಳ್ತಿಲ್ಲ ಆಗ್ಲಿ ನೋಡಂಗ ಪದೇ ಸಿಗಂಗಿಲ್ಲ. ಇಲ್ಲಿ ಹೊಂಟದನ ಬರ್ಜರಿಯಪ್ಪ. ಗುಡ್. ಅಲ್ಲೋದ್ರೆ ಮಾತಾಡಂಗಿಲ್ಲ. FM ರೇಡಿಯೋ ಬೆಂಗಳೂರು ಸರ್ ತಾವು ಸ್ಪೆಷಲಿ FM ರೇಡಿಯೋ ಬೆಂಗಳೂರಲ್ಲಿ ಬಾನುಲಿ ನೇರ ಪ್ರಸಾರ ಅಂತ ಹೇಳಿ ನನ್ನ ಗುರುಗಳು ಇಡೀ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಒಂದು 10 ತಾಸು ಮಾತಾಡಿದ್ದಾರೆ. ಒಂದ್ಸಾರಿ ಕೇಳಿ ಸರ್. ಹಂಗ ಆಗ್ಬೇಕು. ಅದು ಆಗುತ್ತೋ ಇಲ್ಲ ನನಗೂ ಗೊತ್ತಿಲ್ರಿ. ಬಿಕಾಸ್ ರಾಜ್ಯದಲ್ಲಿ ರಾಜ್ಯ ಪಠ್ಯ ಪುಸ್ತಕ ರಚನಾ ಸಮಿತಿ ಅಂತ ಒಂದು ಇರ್ತದ, ಸಿಲೆಬಸ್ ಫ್ರೇಮಿಂಗ್ ಕಮಿಟಿ ಅಂತ. ಸೆಂಟ್ರಲ್ ಅಲ್ಲಿ ಒಂದಿದೆ, CBSE, ICS, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಅಂಡ್ ಅದೇ
ಅದು ಐತಿ. ಅವ್ರು ಚಿಂತೆ ಮಾಡ್ಬೇಕು ಸರ್. ರಾಜ್ಯದ ರಾಷ್ಟ್ರದ ಪ್ರತಿಭಾವಂತ ವ್ಯಕ್ತಿಗಳು ಅದರಲ್ಲಿ ಇರ್ತಾರೆ. ಬಟ್ ಐ ಡೋಂಟ್ ನೋ, ಒಂದ್ ವೇಳೆ ಬೈ ಚಾನ್ಸ್ ದೇವ್ರ ದಯಿಂದ ನಮಗೇನ್ರ ಒಂದು ಅವಕಾಶ ಸಿಕ್ಬಿಟ್ರ ಭರ್ಜರಿ ಮಾಡ್ತೀವಿ ಸರ್, ಭರ್ಜರಿ ಮಾಡ್ತೀವಿ. ಅದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಬಹುಶಃ ಇನ್ನೊಂದು 10 ವರ್ಷದ ಒಳಗೆ ಸ್ವಲ್ಪ ನಾವೆಲ್ಲ ಫ್ರೀ ಆದ್ಮೇಲೆ, ಕೆಲಸ ಎಲ್ಲ ಮುಗಿದ ಮೇಲೆ ಶಾಲೆ ಆರಂಭ ಮಾಡ್ತೀವಿ ಸರ್. ವಿ ಆರ್ ಸ್ಟಾರ್ಟಿಂಗ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಮುಂಡ್ರಿಗೂ ಮಾಡಮ್ ಬಿಡ್ರಿ ಅವನ ವೃತ್ತಿ ಧರ್ಮ ಎನ್ನುವುದು ಸಮಾಜ ಸೇವೆಗಿಂತ ಸ್ವಸೇವೆ ಆಗ್ತಾ ಇದೆ. ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್. ಯಾವ ವ್ಯಕ್ತಿ ಯಾವ ವೃತ್ತಿಯಲ್ಲಿದ್ದಾನೆ, ಅವನ ಬೆಳವಣಿಗೆ, ಅವನ ವೃತ್ತಿ ಅರ್ಥೈಸಿಕೊಂಡ ಬಗೆ, ಅದರ ಮೇಲೆ ಸ್ವ ಸೇವೆ, ಈಸಿ ಸೇವೆ ಮಾಡ್ತಾ ಇದ್ದಾನೋ, ಸ್ವಾಮಿ ಕಾರ್ಯ ಮಾಡ್ತಿದ್ದಾನೋ, ಸ್ವಕಾರ್ಯ ಮಾಡ್ತಿದ್ದಾನೋ ಅನ್ನೋದು ಡಿಪೆಂಡ್ ಆಯ್ತದೆ. ನಾನು ಭಾವಿಸೋದು ಪೊಲೀಸ್ ಇಲಾಖೆ ಅಂದ್ರೆ ಜಗತ್ತಿನ 2ನೇ ಅತಿ ಉದಾತ್ತ ಸೇವೆ. ಪೊಲೀಸರ ನೇಮಕಾತಿ, ತರಬೇತಿ, ಸಂಬಳ ಕೊಡ್ತಿರೋದೇ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ. ಸಮಾಜ ಫಸ್ಟ್, ನಾನ್ ನೆಕ್ಸ್ಟ್, ನಾನ್ ಲಾಸ್ಟ್. ಇನ್ಫ್ಯಾಕ್ಟ್ ನಾವೆಲ್ಲ ಒಂದು ಪ್ರಮಾಣ ವಚನ ಮಾಡಿರ್ತೀವಿ. ನೌಕರಿಗೆ ಸೇರಿ ಪಾಸಿಂಗ್ ಔಟ್ ಪರೇಡ್ ಆಗಬೇಕಾದ್ರೆ ಪೊಲೀಸ್ ಪೇದೆಯಿಂದ ಹಿಡಿದು ನಮ್ಮವರೆಗೂ ಕೂಡ ಏನು ಗೊತ್ತಾ, ಭಾರತ ದೇಶದ ಸಂವಿಧಾನ, ರಾಜ್ಯಾಂಗ, ಪೂರ್ವ ಪೀಠಿಕೆ ಮತ್ತು ಇಡೀ ಜನರ ಒಟ್ಟಾರೆ ಸಾರಾಂಶ ಹೇಳ್ತಾ ಇದ್ದೀನಿ, ಅದನ್ನು ಕಾಪಾಡಲಿಕ್ಕೆ ನನ್ನ ಪ್ರಾಣವನ್ನೇ ಬೇಕಾದ್ರೂ ಕೂಡ ಕೊಟ್ಟು ತ್ಯಾಗ ಮಾಡಿ ನಾನು ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಅಂತ. ನನಗೇನಾದ್ರೂ ಡೌಟ್ ಬಂದ್ರೆ ಏನ್ ಮಾಡ್ಲಿ, ಏನ್ ಬಿಡ್ಲಿ, ಇದನ್ನ ಮಾಡ್ಲಾ ಬೇಡವಾ ಅಂದಾಗ ಅದನ್ನ ನೆನಪಿಸ್ಕೊಳ್ತೀನಿ. ಸಾರಿ, ನಾನು ತೆಗೆದುಕೊಂಡ ಪ್ರತಿಜ್ಞಾವಿಧಿಯನ್ನ ನನಗೆ ಅರ್ಥ ಸಿಕ್ಕಿಬಿಡುತ್ತೆ. ಆ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡೋಕ್ಕಿಂತ ಸ್ವಸೇವೆ ಡೆವಲಪ್ಮೆಂಟ್. ಬಟ್ ಆ ವ್ಯಕ್ತಿ ಯಾರೇ ಆಗಿರ್ಲಿ, ದೇ ಶುಡ್ ಹ್ಯಾವ್ ಅವ್ರಿಗೊಬ್ರು ಮೆಂಟರು ಅಥವಾ ಅವ್ರ ಶಿಕ್ಷಕರು ಅಥವಾ ಸರಿಯಾದ ಸಂಸ್ಕಾರ ಸಿಕ್ತು ಅಂದ್ರೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಲಕ್ಷ್ಮಣ ರೇಖೆ ಇರ್ತದೆ. ನಾನು ಪೊಲೀಸ್ ನೌಕರಿಲಿದ್ದು ನಾನು ಅಟ್ಲೀಸ್ಟ್ 6 ತಾಸಾದ್ರೆ ನಿದ್ದೆ ಮಾಡ್ಬೇಕು. 10 ತಾಸು ಮಾಡಬಾರ್ದು. ಬೆಳಿಗ್ಗೆ 10 ಗಂಟೆಯಿಂದ ಅಟ್ಲೀಸ್ಟ್ ರಾತ್ರಿ ನಾನು 10 ಗಂಟೆ ಒಳಗೆ ಕೊಡ್ತೀನಿ. ಮತ್ತೆ ಬೇರೆ 6 ಗಂಟೆ ಅಂದ್ರೆ ಆಫೀಸಲ್ಲಿ ಇರ್ಬೇಕು. ಹೋಗ್ಬಿಟ್ಟು ಬೇರೆ ಕಡೆ ಏನೇನೋ ಬೇಡವಾದ ಕೆಲಸ ಮಾಡೋದಲ್ಲ. ಸೊ ಇಟ್ ಡಿಪೆಂಡ್ಸ್. ಅದಕ್ಕೆ ನೀವೇನ್ ಮಾಡ್ಬೇಕು, ನೀನು ಆ ವೃತ್ತಿಯಲ್ಲಿದ್ರೆ ನೀನ್ ಸರಿಯಾಗಿರ್ಬೇಕು. ಉದಾಹರಣೆಗೆ ನೀನು ಮಾಸ್ಟರ್ ಅನ್ಕಳಿಪ, ಮಾಸ್ಟರ್ ಕೆಲಸನೇ ಮಾಡ್ಬೇಕು, ಅದನ್ನ ಬಿಟ್ಟು ಬೇರೆ ಏನು ಮಾಡ್ಬಾರ್ದು. ನಾನು ಪೊಲೀಸ್ ಕೆಲಸ ಮಾಡ್ಬೇಕು, ಕುಂತ್ರು ನಿಂತರು ಹೋದ್ರು. ಈ ರೀತಿ ನಾನು ಮಾತನಾಡೋದು ಬೇರೆಯವರಿಗೆ ಇದು ನನ್ನ ವೃತ್ತಿಯ ಒಂದು ಭಾಗ. ಅದಕ್ಕೆ ಬಹಳ ಜನ ಜೈಕಾರ ಕುಂದಾಗ ನಾನು ಬೇಡ ಅನ್ನೋದು ಏನಕ್ಕೆ ಅಂತಂದ್ರೆ, ವ್ಯಕ್ತಿ ಮುಖ್ಯ ಅಲ್ಲ ಅಂತ ಹೇಳೋದು ಅದಕ್ಕೆ. ವ್ಯಕ್ತಿ ಮುಖ್ಯ ಅಲ್ವೇ ಅಲ್ಲ ಅಂತ. ಸೊ ನೀವು ಮಾಸ್ಟರ್ ಇದ್ರೆ ಚೆನ್ನಾಗಿ ಕೆಲಸ ಮಾಡ್ಬೇಕು. ಇನ್ನು ನೀವು ಮಾಸ್ಟರ್ ಅಲ್ಲ, ವಿದ್ಯಾರ್ಥಿ ಅನ್ಕೊಳ್ಳಿ, ಮಾಸ್ಟರ್ನ ಪ್ರಶ್ನೆ ಮಾಡ್ಬೇಕು. ಮಾಸ್ತರ ಬನ್ನಿ, ಬೆಳಗ್ಗೆ ಸಾಲಿಗೆ ಯಾಕೆ ಸರ್ ಲೇಟು? ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಸರ್ ಇವತ್ತು ಹೇಳಿ ಸರ್, FIR ಅಂದ್ರೆ ಏನ್ ಸರ್? ಅದು ನಾವು ತಿಳ್ಕೊಳ್ಳೋ ಆಸೆ. ಅರೆಸ್ಟ್ ಯಾವ ಸೆಕ್ಷನ್ ಪ್ರಕಾರ ಮಾಡ್ತೀರಿ ಸರ್? ಯಾಕೆ ಮಾಡ್ತೀರಿ ಸರ್? ಸಮನ್ಸ್ ಅಂದ್ರೆ ಏನ್ ಸರ್? ವಾರಂಟ್ ಅಂದ್ರೆ ಏನ್ ಸರ್? 303 ರೈಫಲ್ ಅಂದ್ರೆ ಏನ್ ಸರ್? SLR ಅಂದ್ರೆ ಏನ್ ಸರ್? ಪಿಸ್ತೂಲ್ ಇಟ್ಕೊಂಡಿರ್ತೀರಲ್ಲ ಸರ್, ಆ ಪಿಸ್ತೂಲ್ ಯಾಕೆ ಕೊಟ್ಟಿದ್ದಾರೆ ಸರ್? ಈ ಕಡೆನೆ ಯಾಕೆ ಇಡ್ತೀರಿ ಸರ್? 9mm ಬುಲೆಟ್ ಅಂದ್ರೆ ಏನ್ ಸರ್? ಮಷಿನ್ ಗನ್ ಅಂದ್ರೆ ಏನ್ ಸರ್? ಚಾರ್ಜ್ ಶೀಟ್ ಅಂದ್ರೆ ಏನ್ ಸರ್? ಬಿ ರಿಪೋರ್ಟ್ ಅಂದ್ರೆ ಏನ್ ಸರ್? ಸಕಾಲ ಅಂತ ಬಂದಿದೆ ಅಂತಲ್ಲ ಸರ್. ಒಂದು ಅರ್ಜಿನ ಎಷ್ಟು ದಿವಸದೊಳಗೆ ನೀವು ವಿಲೆ ಮಾಡಬೇಕು ಸರ್ ಅಂತ ನೀವು ಪ್ರಶ್ನೆ ಮಾಡ್ಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಗೃಹ ಇಲಾಖೆಯಿಂದ ಒಂದು ಸುತ್ತೋಲೆ ಇದೆ. ಪ್ರತಿ ಗುರುವಾರ ತೆರೆದೆ ಮನೆ ಕಾರ್ಯಕ್ರಮ ಅಂತ ಮಾಡಿ ಶಾಲೆ ಮಕ್ಕಳಿಗೆ, ಯುವಕರಿಗೆ ಮನೆ ಮನೆಗೆ ಹೋಗಿ ಪೊಲೀಸ್ ಇಲಾಖೆಯಿಂದ ಸಿಗುವ ಸಕಲ ಸವಲತ್ತು ಮತ್ತು ಜವಾಬ್ದಾರಿ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಅಂತ. ಅದಕ್ಕೆ ನಾನು ಹೇಳಿದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಯಾರು ಬಂದ್ಬಿಟ್ಟು ನಿಂದಿದು ಹಕ್ಕು ಅಂತ ಪ್ಯಾಕೇಜ್ ಅನ್ನ ಮನೆಗೆ ಕೊರಿಯರ್ ತರ ಡೆಲಿವರ್ ಮಾಡಲ್ಲ. ನೀನು ಉದ್ಧಾರ ಆಗ್ಬೇಕೆ, ಯುದ್ಧ ಮಾಡ್ಲೇಬೇಕು. ಓಕೆ, ಹಿಂದೆ ಅಶ್ವಮೇಧ ಯಾಗ ಮಾಡ್ತಿದ್ರಲ್ಲ, ಏನದು ಅಶ್ವಮೇಧ ಯಾಗ?
ಕುದುರೆ ಕಟ್ಟೋದು ಅದನ್ನ ಬಿಟ್ಬಿಡೋದಂತೆ. ಆ ಕುದುರೆ ಹೋದಂತೆಲ್ಲ ಇವಂದ ಅಂತ, ಅದನ್ನ ಯಾರ ಕಟ್ಟ ಹಾಕಿದ್ರೆ ಅವನ ಜೊತೆ ಯುದ್ಧ ಅಂತ. ಎಂತ ಘೋರ! ರಾಜನ ಮಗನ ವಾಪಸ್ ರಾಜ, ಸೇನಾಧಿಪತಿ ಮಗನ ವಾಪಸ್ ಸೇನಾಧಿಪತಿ. ದೊಡ್ಡ ಸೈನ್ಯ ಇತ್ತಂದ್ರೆ ತಗೊಂಡು ಹೋಗೋದು, ದಾಳಿ ಮಾಡೋದು, ಜಂಡ ಊರೋದು, ಇದು ನನ್ನ ರಾಜ್ಯ ಅಂದ್ಬಿಡೋದು. ಯಪ್ಪ ಯಪ್ಪ, ಇದು ದುರಂತ ಅಲ್ವೇ? ಇವಾಗ ಹಂಗಿದೆಯಾ? ಯಾರನ್ನ ನೀವು ಹೊಡೆಕಾಯ್ತದ? ಬಿಡ್ತಾರೆ ನಮ್ಮ ನಾಯಕರು, ಬಾಳ್ಕೊಂಡು ಹೋಗಿ ಬರೋಬ್ಬರಿ ರಿಪೇರಿ ಮಾಡ್ತಾರೆ. ಅಂದು ಸಾಮ್ರಾಜ್ಯಗಳು ಚಕ್ರಾಧಿಪತ್ಯ ನಿರ್ಮಾಣ ಆಗಿದ್ದು ಖಡ್ಗದಿಂದ. ಇಂದು ಜಗತ್ತನ್ನಾಳ್ತಾ ಇರೋದು ಜ್ಞಾನ, ಪೆನ್ನು. ಅರ್ಥ ಆಯ್ತಾ? ಸೊ ಖಡ್ಗದ ಬಲದಿಂದ ಕಟ್ಟಿದ ಸಾಮ್ರಾಜ್ಯಗಳೆಲ್ಲ ಅಳಿದು ಹೋಗಿದಾವೆ. ಜೂಲಿಯಸ್ ಸೀಸರ್ ಇದಾನ, ಅಲೆಕ್ಸಾಂಡರ್ ಇದಾನ, ಇನ್ನೊಬ್ಬ ಯಾವನೋ ಬಂದು ಏನೋ ಮಾಡ್ದ ಇದಾನ. ಬಟ್ ಜ್ಞಾನದ ಬಲದಿಂದ ಕಟ್ಟಿದ ಸಾಮ್ರಾಜ್ಯಗಳು, ಉದಾಹರಣೆಗೆ ರಾಮ, ರಾಮಾಯಣ, ಭಗವದ್ಗೀತೆ, ಬಸವಣ್ಣ, ಬುದ್ಧ, ಕನಕದಾಸ, ಇವರು ಸಾಮ್ರಾಜ್ಯ ದಿನ ಬೆಳಿತಾನೆ ಇದೆ ಅಲ್ವೇ? ಮಹಮ್ಮದ್ ಪೈಗಂಬರ್, ಜೀಸಸ್ ಕ್ರೈಸ್ಟ್, ಅವ್ರು ಕಟ್ಟಿದ ಸಾಮ್ರಾಜ್ಯ ದಿನದಿಂದ ದಿನಕ್ಕೆ ಬೆಳಿತಾನೆ ಇದೆ. ಯಾರು ಶ್ರೇಷ್ಠ? ಅದಕ್ಕೆ ವಿಶ್ವಾಮಿತ್ರ ಮತ್ತು ಒಂದು ಮಾತು ಹೇಳಿದ್ದಾರೆ. ವಿಶ್ವಾಮಿತ್ರ ಮತ್ತು ವಸಿಷ್ಠನಿಗೆ ಬಹಳ ಇದು ಇರ್ತದೆ. ದಿಕ್ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ, ಬ್ರಹ್ಮ ತೇಜೋ ಬಲಂ ಬಲಂ. ಅವನನ್ನ ಸೋಲಿಸ್ಲಿಕ್ಕೆ